ಇನ್ನೊಬ್ಬರು ಭಾಗ್ಯಲಕ್ಷ್ಮಿ ಮೂಡಿಯವರು ಮಾಜಿ BBMP ಸದಸ್ಯರು ಅಧಿಕಾರಿ. ಆ ಒಂದು ಕೆಲಸವನ್ನು ನಾವು ಯಾವತ್ತೂ ಮರೆತು ಬಿಡುವುದಿಲ್ಲ. ಈಗ ಮುಂದೆ ಕೂಡ ನೀವು ಬರುವಂಥ ಎಲೆಕ್ಷನ್ನಲ್ಲಿ ಗೆಲ್ಲಿ ನಮಗೆ ಸಹಕಾರವನ್ನು ಕೊಡಿ ಅಂತ ಕೇಳ್ಕೊಳ್ತಾ ನಿಮಗೆ ಇವಾಗ ಸನ್ಮಾನಿತ ಅತಿಥಿಗಳಲ್ಲಿ ಒಬ್ಬರಾದ ಶ್ರೀಮತಿ ಪ್ರತಿಭಾ ಕೂಡ ಹೆಸರು ಕೇಳಿದವರು ಯಾರಿಲ್ಲ. ಮಂಗಳೂರಿನಲ್ಲಿ ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿದ್ದಾರೆ. ಮುಂದಕ್ಕೆ ರಾಜಕೀಯದಲ್ಲಿ ಒಂಥರ ಶಾಸಕಿ ಯಾಕೆ ಅಂತ ಹೇಳ್ತೇವೆ. ಇವರೆಲ್ಲರ ಸಹಕಾರವನ್ನು ಕೇಳ್ಕೊಂಡು ನಿಮಗೆ ಒಳ್ಳೆಯ ಮಾಡಿ ಅಂತ ಕೇಳ್ಕೊಂಡು ಈ ಸುರತ್ಕಲ್ನವರು ಇಬ್ಬರು ಕಬಡ್ಡಿ ಪ್ಲೇಯರ್ಸ್ ಬಗ್ಗೆ ಕೂತ್ಕೊಂಡಿದ್ದೀರಿ. ಬಹಳ ಸಂತೋಷ. ನೀವು ಕೂಡ ನಾರಾಯಣಗುರು ಸಭಾಭವನಕ್ಕೆ ಆ ಒಂದು ಎದುರುಗಡೆ ಕಟ್ಟಡವನ್ನು ಕಟ್ಟುವಾಗ ನಾವು ಕೇಳದೆ ಶ್ರೀಮತಿ ಜಯಂತಿ ವಿಜಯಕೃಷ್ಣ ಇವರು ಈ ಬಿಲ್ಡಿಂಗ್ ಕಟ್ಟುವಾಗ 1 ಲಕ್ಷ ರೂಪಾಯಿ ಕೊಟ್ಟಿದ್ರು. ನಂತರ ಕೇಳದೆ 25 ಲಕ್ಷವನ್ನು ತಂದು ಅವರ ಹೆಸರನ್ನು ಹಾಕಿದ್ವಿ. ಅವರಿಗೂ ಕೂಡ ಇವತ್ತು ನಾನು ಬಹಳ ಸಂತೋಷದಿಂದ ಜಯಂತಿ ವಿಜಯಕೃಷ್ಣ ಅವರ ಕೆಳಗಡೆ ಇದ್ದಾರೆ. ಯಾಕಂತ ಹೇಳಿದ್ರೆ ವೇದಿಕೆ ಮೇಲೆ ಕೆಲಸ ಮಾಡಬೇಕಂದ್ರೆ ನಿಮಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಸನ್ಮಾನ ತೆಗೆದುಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದಾದ್ರೆ ನಿಮಗೆ ಜಾಸ್ತಿ ಕೆಲಸ ಮಾಡಲು ಉತ್ತೇಜನವನ್ನು ಕೊಡ್ತಾ ನಿಮ್ಮನ್ನು ಶ್ರೀಮತಿ ಕುಶಾಲಾಕ್ಷಿ ಆಮೇಲೆ ಶ್ರೀಮತಿ ಈ ಒಂದು ವೇದಿಕೆಯಲ್ಲಿ ನಡೆದಿರುವಂತ ಗೌರವಾಧ್ಯಕ್ಷರಾದ ರಮೇಶ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಉಪಾಧ್ಯಕ್ಷೆ ಜಯಶೇಖರ್ ಅವರ ಪತಿಯವರು ಮನೆ ಹತ್ರ ಸೂಟ್ನಲ್ಲಿ ಹೋಗುವಾಗ ಸೂಟ್ ಸಿಟ್ಟಾಗಿ ಬಿದ್ದು ಸ್ವಲ್ಪ ಏಟಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಾರೆ. ಸಚಿಗಣೇಶ ಪತಿ ಬೇಗ ಗುಣಮುಖರ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಅಸೋಸಿಯೇಷನ್ನ ಹಿರಿಯ ಉಪಾಧ್ಯಕ್ಷರಾದ ಕೇಶವ ಮಾಡಿ ಎಜುಕೇಶನ್ಗೆ ಸಹಾಯವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳು ಏನೋ ಒಂದು ನ್ಯಾಯವಾದ ಖರ್ಚು ಮಾಡದೆ ಇವತ್ತು ಇದರ ಸವಲತ್ತನ್ನು ಪಡೆದು ಕಲಿತಾ ಇದ್ದಾರೆ. ಅವರಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಾವು ಹೆಣ್ಣು ಮಕ್ಕಳ ಆಸ್ತಿಗಳನ್ನು ಮಾಡಿದ್ವಿ. ಅಲ್ಲಿ 27 ಜನ ಹೆಣ್ಣು ಮಕ್ಕಳು ಅವರು ಕೂಡ ಯಾವುದೇ ಖರ್ಚು ಇಲ್ಲದೆ ನಮ್ಮ ಎಜುಕೇಶನ್ ಅನ್ನು ಪಡೆದು ಇವತ್ತು ಗಂಡು ಮಕ್ಕಳು ಸುಮಾರು 50-60 ಜನ ಕಲಿತು ಒಳ್ಳೆ ಕೆಲಸದಲ್ಲಿ ಇವತ್ತು ಇದ್ದಾರೆ. ಜರ್ಮನಿಯಲ್ಲಿ ಕೂಡ ಒಬ್ಬ ಅನೂಪ್ ಕುಮಾರ್ ಅಂತೇಳಿ ಜರ್ಮನಿಯಲ್ಲಿ ಕೂಡ ಇದ್ದಾನೆ. ಇವತ್ತು ಕೂಡ ನಾವು ಬಹಳಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಇವಾಗ ಒಂದು ಹೆಣ್ಣು ಮಗಳು ಕೋಟದಲ್ಲಿ ರಿಕ್ಷಾ ಡ್ರೈವರ್ ಮಗಳು ಕೆಲವು ವರ್ಷ ಹಿಂದೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನೀಟ್ನಲ್ಲಿ ಒಳ್ಳೆ ಮಾರ್ಕ್ ತೆಗೆದಿರ್ತಾರೆ. ಹಾಸನ ಮೆಡಿಕಲ್ ಕಾಲೇಜಿನಲ್ಲಿ ಅವರಿಗೆ ಸೀಟ್ ಸಿಗ್ತದೆ. ತಂದೆ ರಿಕ್ಷಾ ಡ್ರೈವರ್, ಹೃದಯಕ್ಕೆ ಸಂಬಂಧ ಕಾಯಿಲೆ ಇರುವವರು, ಅವರನ್ನು ಕೂಡ ನಾವು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಆದ್ದರಿಂದಾಗಿ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದೇವೆ. ನಾವು ಇವಾಗ ಈ ಸಂಘಕ್ಕೆ 50 ವರ್ಷ ಆಯಿತು. ಲಾಸ್ಟ್ ಟೈಮ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಇವಾಗ ಕೊನೆಯದಾಗಿ ನಮ್ಮದು ಇಲ್ಲಿ ಎಲ್ಲ ಕಟ್ಟುವುದೆಲ್ಲ ಕಟ್ಟಿ ಆಯಿತು. ಇನ್ನೂ ನಮಗೆ ಒಂದು ಆಸೆ ಇರುವುದು ಒಂದು ನಾರಾಯಣ ಗುರುಗಳ ಹೆಸರಿನಲ್ಲಿ ಶಾಲೆಯನ್ನು ಪ್ರಾರಂಭಿಸಬೇಕಂತೇಳಿ ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜಾಗಕ್ಕೆ 5 ಎಕರೆ ಜಾಗಕ್ಕೆ 2 ಎಕರೆ ಜಾಗಕ್ಕೆ ಸರ್ಕಾರ ರೆಕಮೆಂಡೇಶನ್ ಮಾಡಿತ್ತು. ಆದರೆ 5 ಎಕರೆ ಬೇಕಂತೇಳಿ ಪುನಃ ನಾವು 5 ಎಕರೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ನಾಯಕರಿದ್ದೀರಿ. ನೀವು ಡೊನೇಷನ್ ಕೊಡೋದ್ರಲ್ಲಿ ಹಿಂದೇಟು ಹಾಕೋದಿಲ್ಲ. ಗ್ಯಾರಂಟಿ ನೀವು ಕೊಡ್ತೀರಂತೇಳಿ ನಿಮ್ಮನ್ನೇ ನಂಬಿಕೊಂಡು ನಾವು ಇದಕ್ಕೆ ಕೈ ಹಾಕ್ತಾ ಇದ್ದೇವೆ. ಮಗದೊಮ್ಮೆ ಎಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಅವರಿಗೆ ಧನ್ಯವಾದಗಳು. ಚಪ್ಪಾಳೆಯ ಸದ್ದು ನಿಲುವಾಗಲು ಮುಂದಿನ ಅತಿಥಿಗಳು ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್, ಮಾಜಿ ವಿಧಾನ. ಚಪ್ಪಾಳೆಯ ಗೌರವಾರ್ಪಣೆ ನಡೀತಾ ಇರಲಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ನಳಿನಾಕ್ಷಿ ಸಣ್ಣಪ್ಪ, ಗೌರವಾಧ್ಯಕ್ಷರು ಕರ್ನಾಟಕ ಪ್ರದೇಶ ಆರ್ಯ, ಗೌರವವನ್ನು ಅರ್ಪಿಸ ಅಂತ ಹೇಳ್ತಾ
ನಿರ್ಮಾಣ ಮಾಡಿರ್ತಕ್ಕಂಥ ಸನ್ಮಾನ್ಯ ವೇದಕುಮಾರ್ ಅವರೇ ಹಾಗೂ ಗೌರವ ಅಧ್ಯಕ್ಷರಾದಂಥ ರಮೇಶ್ ಬಂಗೇರ ಅವರೇ, ಇತರ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಇವತ್ತು ಮುಖ್ಯವಾಗಿ ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ರಾಷ್ಟ್ರೀಯ ಮಹಿಳಾ ಕಬಡ್ಡಿ ತಂಡದ ಮಾಜಿ ನಾಯಕಿ ಶ್ರೀಮತಿ ಮಮತಾ ಪೂಜಾರಿ ಅವರೇ, ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಭಾಗ್ಯಲಕ್ಷ್ಮಿ ಮುರಳಿ ಅವರೇ, ಮತ್ತು ಮತ್ತೊಬ್ಬರು ನಮ್ಮ ಹಿಂದುಳಿದ ವರ್ಗದ ಆಯೋಗ ಸದಸ್ಯರಾದಂಥ ಪ್ರತಿಭಾ ಕುಳಾಯಿ ಅವರೇ, ಮತ್ತು ರಾಷ್ಟ್ರೀಯ ಕಬಡ್ಡಿ ತಂಡದ ಸದಸ್ಯರು ಕುಮಾರಿ ಧನಲಕ್ಷ್ಮಿ ಪೂಜಾರಿ ಅವರೇ, ಅವರಿಬ್ಬರೂ ಕೂಡ ಇವತ್ತು ಸನ್ಮಾನಿತರಾಗಿ ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೂ ಈ ಒಂದು ಸಂಘದ ಬೆಳವಣಿಗೆಗೆ ದಾನಿಗಳಾಗಿ ಮಹತ್ತರವಾದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೀಮತಿ ಜಯಂತಿ ವಿಜಯಕೃಷ್ಣ ಅವರೇ, ಮತ್ತು ಶ್ರೀಮತಿ ಪುಷ್ಪಾ ಕೇಶವ ಪೂಜಾರಿ ಅವರೇ, ಮತ್ತು ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಸಮಾಜದ ಎಲ್ಲ ಹಿರಿಯರೇ, ಕಿರಿಯರೇ, ಸಹೋದರ ಸಹೋದರಿಯರೇ ಮತ್ತು ಎಲ್ಲ ಆತ್ಮೀಯರೇ, ಇವತ್ತು ನಿಜವಾಗ್ಲೂ ಬಹಳ ಒಂದು ಅಚ್ಚುಕಟ್ಟಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೀತಾ ಇದೆ. ಮತ್ತು ಒಂದು ಸಾಂಸ್ಕೃತಿಕ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಏರ್ಪಾಡು ಮಾಡಿ, ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ, ಇವತ್ತು ನಮ್ಮ ಮಹಿಳೆಯರಲ್ಲಿ ಅವರ ಒಂದು ಭವಿಷ್ಯದ ಬೆಳವಣಿಗೆ, ಸಂಘಟನೆ ಎಲ್ಲವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ಆದ್ದರಿಂದ ಪ್ರಥಮವಾಗಿ ನಾನು ತಮಗೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ, ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಆ ಬದಲಾವಣೆ ಆಗುವಂಥ ಸಮಾಜದಲ್ಲಿ ನಾವೆಲ್ಲ ಇದ್ದೇವೆ, ಮತ್ತು ಬಹಳ ವೇಗವಾಗಿ ಬದಲಾವಣೆ ಆಗ್ತಾ ಇರುವಂಥ ಒಂದು ಸಮಾಜ ಆಗಿದೆ. ಯಾವ ಒಂದು ಮಹಿಳೆಯರಿಗೆ ಹಿಂದಿನ ಕಾಲದಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಒಂದು ಸವಾಲಾಗಿದೆ, ಮತ್ತು ಅಷ್ಟು ಸುಲಭವಾಗಿ ಇರಲಿಲ್ಲ. ಶಿಕ್ಷಣಕ್ಕೆ ಅವಕಾಶಗಳು ಇರಲಿಲ್ಲ, ಮತ್ತು ಅನೇಕ ಸಾಮಾಜಿಕ ನಮ್ಮ ಪದ್ಧತಿಗಳಿಂದ ಅವರಿಗೆ ಅವಕಾಶಗಳಿಂದ ವಂಚಿತರಾಗ್ತಾರೆ. ಬಹಳಷ್ಟು ಪ್ರತಿಭಾವಂತರು ಖಂಡಿತವಾಗಿಯೂ ಇದ್ದರು, ಆದರೆ ಅವರ ಪ್ರತಿಭೆಯ ಅನುಸಾರ ಅವರಿಗೆ ಅವಕಾಶಗಳು ಸಿಗದೇ ಇರತಕ್ಕಂಥದ್ದು ಅದು ಇದ್ದಂಥ ಒಂದು ವ್ಯವಸ್ಥೆ ಆಗಿದೆ. ಆ ಕಾರಣದಿಂದ ಅವರ ಒಂದು ಸಬಲೀಕರಣಕ್ಕೆ ಬಹಳಷ್ಟು ಜನ ಹೋರಾಟ ಮಾಡೋದು. ನಮ್ಮ ದೇಶದಲ್ಲಿ ಇವತ್ತು ಅನೇಕ ಪದ್ಧತಿಗಳೇನಿತ್ತು, ಪ್ರಥಮವಾಗಿ ನಮ್ಮ ರಾಜಾ ರಾಮಮೋಹನ್ ರಾಯ್ ಮತ್ತು ವಿದ್ಯಾಸಾಗರ್ ಅವರು, ಜ್ಯೋತಿಬಾಯಿ ಫೂಲೆ, ಸಾವಿತ್ರಿಬಾಯಿ ಫೂಲೆ ಇವರೆಲ್ಲರೂ ಆ ಇಶ್ಯೂಗಳನ್ನು ತೆಗೆದುಕೊಂಡಿದ್ರು. ಇವತ್ತು ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ಯಾಕೆಂತ ಹೇಳಿದ್ರೆ ಅದ್ರ ಮೇಲೆ ಬಹಳ ಪ್ರತಿಷ್ಠೆ ಇಟ್ಕೊಂಡಿದ್ರು. ಆದರೆ ಅವತ್ತಿನ ಪಾರ್ಲಿಮೆಂಟ್ ಸದಸ್ಯರುಗಳು, ಯಾಕಂದ್ರೆ ಎಲ್ಲ ಸಂಪ್ರದಾಯವಾದಿಗಳು ಜಾಸ್ತಿ ಇದ್ರು, ಅವರಿಗೆ ಮಹಿಳೆಯರಿಗೆ ಇದೆಲ್ಲ ನಾವು ಕೊಟ್ಬಿಟ್ರೆ ಸಮಾಜ ಏನೇನೋ ಆಗೋಗ್ತದೆ, ಎಲ್ಲಿಂದ ನಾವು ಅವ್ರಿಗೆ ಆಸ್ತಿ ಕೊಡಬೇಕು, ಎಲ್ಲಿಂದ ನಾವು ಅವ್ರಿಗೆ ಶಿಕ್ಷಣ ಆದ್ಯತೆ ಕೊಡಬೇಕು, ಎಲ್ಲಿಂದ ಅವ್ರಿಗೆ ನಾವು ಎಲ್ಲ ಬೇರೆ ಬೇರೆ ಈ ಸಕ್ಸೆಷನ್ ಆ್ಯಕ್ಟು ಮತ್ತು ಮ್ಯಾರೇಜ್ ಆ್ಯಕ್ಟ್ ಎಲ್ಲ ಬಂತಲ್ಲ, ಅದೆಲ್ಲ ಅವ್ರು ಒಪ್ಪಳಿಸಲು ರೆಡಿ ಇರಲಿಲ್ಲ. ನಮ್ಮ ಪುರುಷರು ಅವತ್ತಿನ ಕಾಲದಲ್ಲಿ ಎಲ್ಲ ಭಾಳ ದಿಗ್ಗಜರೇ, ಸ್ವತಂತ್ರ ಹೋರಾಟದಲ್ಲಿ ಇದ್ದಂಥವ್ರು. ಅವಾಗ ನೆಹರು ಅವರು ಹೇಳಿದ್ರು ಅಂಬೇಡ್ಕರ್ ಅವರಿಗೆ, ಏನಂತಾರೆ, ಸ್ವಲ್ಪ ಕಾಲ ಕೊಡಪ್ಪ, ನಾನು ಖಂಡಿತವಾಗಿ ಇದನ್ನು ಮಾಡಿಸ್ತೀನಿ, ನೀನು ದುಡುಕ್ಬೇಡ ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ನೆಹರು ಅವರು ಹೇಳಿ, ನಾನೇ ಪ್ರಧಾನಮಂತ್ರಿ, ನಾನು ನಿನ್ನ ಪರವಾಗಿದ್ದೇನೆ, ಆದರೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಅಷ್ಟು ಸುಲಭವಾಗಿ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಇದಕ್ಕೆ ಸಮಯ ಪಕ್ವ ಆಗಬೇಕು ಅಂತ ಹೇಳಿದ್ರು ಕೂಡ ಅಂಬೇಡ್ಕರ್ ಅವರು ಇಲ್ಲ, ನಾನು ಆಗದೆ ಹೋದರೆ ನಾನು ಬಿಡ್ತೀನಿ ಅಂತ ಹೇಳಿ ಅವರು ರಿಸೈನ್ ಮಾಡಿ ಹೋಗ್ತಾರೆ. ಮತ್ತೆ ಇನ್ನೊಂದು 5-6 ವರ್ಷದ ನಂತರ ನೆಹರು ಅವರು ಮತ್ತೆ ಅದನ್ನೇ ಪಾರ್ಲಿಮೆಂಟಲ್ಲೇ ತಂದು ಆ ಎಲ್ಲ ಕಾನೂನುಗಳನ್ನು ಮಾಡೋದು. ಅಂದರೆ ಬದಲಾವಣೆಯನ್ನು ಸಮಾಜ ಅಷ್ಟು ಸುಲಭವಾಗಿ ಬಿಟ್ಟಿಲ್ಲ ಹೆಣ್ಮಕ್ಳಿಗೆ ಮುಂದೆ ಬರೋದಕ್ಕೆ. ಭಾಳ ಹೋರಾಟಗಳು ನಡೆದಿದೆ. ಇವತ್ತು ಆ ಬದಲಾವಣೆ ನಾವು ಕಾಣ್ತಾ ಇದ್ದೀವಿ. ನೋಡಿ, ಎಲ್ಲಿ ಹೋದರೂ ಕೂಡ ಇವತ್ತು ನಾನು ಅನೇಕ ಕಾಲೇಜ್ಗಳಿಗೆ ಹೋಗ್ತೀನಿ, ಮೆಡಿಕಲ್ ಕಾಲೇಜ್ಗಳಿಗೆ ಹೋಗ್ತೀನಿ, ಬೇರೆ ಬೇರೆ ಕಡೆ ಹೋಗ್ತೀನಿ. ಈಗ ಮೆಡಿಕಲ್ ಕಾಲೇಜ್ಗಳಿಗೆ ಹೋದರೆ ಅಲ್ಲಿ ಗಂಡು ಮಕ್ಕಳೇ ಕಮ್ಮಿ, ಹೆಣ್ಮಕ್ಳು ಜಾಸ್ತಿ ಇರ್ತಾರೆ. ಆ ಪರಿಸ್ಥಿತಿ ಇದೆ. ಹೆಚ್ಚು ಅವರೇ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇರುವಂಥದ್ದು, ವಿದ್ಯಾವಂತರಾಗ್ತಾ ಇರುವಂಥದ್ದು. ಯಾವುದೇ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ನೋಡಿ, ಇವತ್ತು ನಮ್ಮ ಸ್ಟೇಜ್ ಮೇಲೆ ನಮ್ಮ ಇಂಡಿಯನ್ ಕಬಡ್ಡಿ ಟೀಮ್ ನಾಯಕಿ ಇದ್ದಾರೆ, ನಮ್ಗೆ ಹೆಮ್ಮೆಯ ವಿಚಾರ ಅದು. ಆದರೆ ಮೊದಲು ಕ್ರೀಡೆಗೆ ಇಷ್ಟು ಪ್ರೋತ್ಸಾಹ ಸಿಗ್ತಾ ಇರಲಿಲ್ಲ. ಇವತ್ತು ನಮ್ಮ ಕ್ರಿಕೆಟ್ ಟೀಮು, ಹೆಣ್ಮಕ್ಳು ಕ್ರಿಕೆಟ್ ಟೀಮ್ ಹಿಂದೆ ಹೆಣ್ಮಕ್ಳು ಕ್ರಿಕೆಟ್ ಆಡ್ತಾರೆ ಅಂತ ಹೇಳಿದ್ರೆ ಯಾರು ನೋಡ್ತಾರಪ್ಪ, ಕ್ರಿಕೆಟ್ ಆಡುವಂತ ನೋಡ್ತಾ ಇದ್ರು, ಹೇಳ್ತಾ ಇದ್ರು. ಇವತ್ತು ಇಡೀ
ದೊಡ್ಡ ಒಂದು ಹೆಸರನ್ನ ಅವರು ಎಲ್ಲ ಸಾಧಿಸ್ತಾ ಇದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಇವತ್ತು ಆ ಬದಲಾವಣೆಗಳು ಆಗ್ತಾ ಇದೆ. ಭಾಷೆ ಇರಲಿ, ಮತ ಇರಲಿ, ಧರ್ಮ ಇರಲಿ, ಅದೊಂಥರ ಇಟ್ಕೊಳ್ಳೋಣ. ಯಾರ್ಯಾರಿಗೆ ಏನೇನು ಅವರು ಇರುವಂತ ಗುಣಗಳ ಪ್ರಕಾರ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತದೆ, ಅದು ಸಿಕ್ಕುವಂತ ವ್ಯವಸ್ಥೆ ಇವತ್ತು ಬಡವರಿಗೆ ಶಿಕ್ಷಣ, ಒಳ್ಳೆ ಶಿಕ್ಷಣ ಸಿಕ್ಕಿದ್ರೆ ಎಷ್ಟೋ ಜನ ಅವರು ಚೆನ್ನಾಗಿ ಬೆಳೀತಾರೆ. ಒಳ್ಳೆ ಶಿಕ್ಷಣ ಸಿಗೋದಿಲ್ಲ ಅವರಿಗೆ, ಅದಕ್ಕೆ ಆ ಸಿಕ್ಕುವಂತ ವ್ಯವಸ್ಥೆನ ಮಾಡ್ಕೊಡ್ಬೇಕು. ಅದೇ ರೀತಿ ಎಲ್ಲ ಒಂದು ವಿಚಾರದಲ್ಲಿ ನೋಡಿದಾಗ ಒಂದು ಸಮಾನತೆಯನ್ನು ತರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಆ ಅವಕಾಶಗಳನ್ನ ಕಲ್ಪಿಸ್ಕೊಡುವಂತ ಮುಖಾಂತರ ಶಿಕ್ಷಣ, ಆರೋಗ್ಯ ಇವೆಲ್ಲ ಅವರಿಗೆ ಸರಿಯಾದ ರೀತಿ ನೋಡ್ಕೊಂಡಾಗ ಅವರಿಗೆ ತಮ್ಮ ಒಂದು ಸಾಮರ್ಥ್ಯದ ಅನುಸಾರ ಬೆಳೆಯಲಿಕ್ಕೆ ಅವಕಾಶ ಆಗುತ್ತೆ. ಆದ್ರಿಂದ ಇವತ್ತು ಮಹಿಳಾ ದಿನಾಚರಣೆ ನಾವು ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಅದಕ್ಕೆ ಬಹುಶಃ ನನಗನ್ಸುತ್ತೆ ಪುರುಷರು ಇನ್ನೂ ತಯಾರಾಗಿಲ್ಲ ಈ ಬದಲಾವಣೆಗೆ ಇನ್ನೂ ಕೂಡ. ಯಾಕಂದ್ರೆ ಇವತ್ತು ಹೆಣ್ಮಕ್ಳೆಲ್ಲ ದುಡಿತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ, ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೀಗ ಮೊದಲು ತರ ಬಹುಶಃ 20, 30, 40 ವರ್ಷದಿಂದ ಅವಾಗ ಪುರುಷ ನನ್ನ ಮಾತೇ ನಡಿಬೇಕು, ನಾನು ಹೇಳಿದ ಮಾತು ಕೇಳಬೇಕು ಅಂತ ಆ ಮನಸ್ಸು ನಮ್ದು ಈಗಲೂ ಕೂಡ ಅದೇ ಮನಸ್ಥಿತಿ. ಆದ್ರೆ ಈಗ ನಮ್ಮ ಹೆಣ್ಮಕ್ಳು ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾವಿನ್ನೂ ಹಿಂದೆ ಇದ್ದೀವಿ. ನಾವು ಇನ್ನೂ ಕೂಡ ಅದಕ್ಕೆ ಇನ್ನೂ ಕ್ಯಾಚಪ್ ಆಗಿಲ್ಲ. ನಾವು ಇನ್ನೂ ತಿಳ್ಕೊಂಡಿದ್ದೀವಿ ನಾವೇ ಎಲ್ಲ ಅಂತ. ಆ ಒಂದು ಮನೋಭಾವ ನಮ್ಮ ಇದರಲ್ಲಿ ಬಂದ್ಬಿಟ್ಟಿದೆ. ನಮ್ಮ ತಪ್ಪಂತ ಹೇಳಕ್ಕಾಗೋದಿಲ್ಲ, ಸಮಾಜ ಆ ಥರ ಸೃಷ್ಟಿ ಮಾಡಿರುವಂಥದ್ದು. ಆದರೆ ನಮ್ಮ ಹೆಣ್ಮಕ್ಳು ಮುಂದೆ ಹೋಗಿದ್ದಾರೆ. ಅದಕ್ಕೆ ಅನೇಕ ಜನರಿಗೆ ಅದನ್ನ ತಡ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಅದರ ಜೊತೆ ಹೊಂದಾಣಿಕೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಇವತ್ತು ಆ ರೀತಿಯಾದಂಥ ವ್ಯವಸ್ಥೆಗಳು ಈಗ ಬಹುಶಃ ನಮ್ಮ ಪುರುಷರಲ್ಲೂ ಕೂಡ ಇದನ್ನು ಅರ್ಥೈಸುವಂತ ಅಂತಾರಾಷ್ಟ್ರೀಯ ಪುರುಷರ ದಿನಾಚರಣೆ ಮಾಡಿ ನಮ್ಮ ಪುರುಷರಿಗೆ ನೋಡಪ್ಪ ಸಮಾಜ ಬದಲಾವಣೆ ಆಗಿದೆ, ನೀವು ಕೂಡ ಬದಲಾವಣೆ ಆಗಿ ಅಂತ ಹೇಳ್ತಕ್ಕಂಥದ್ದು ಕೂಡ ಬಂದಿದೆ ನನಗೆ ಅನ್ಸುತ್ತೆ. ಇವತ್ತು ಆ ಥರದ ಒಂದು ಸನ್ನಿವೇಶಗಳು ಬಂದಿದೆ. ಇವತ್ತು ಅನೇಕ ಕಡೆ ನಾವು ನೋಡ್ತೀವಿ, ಕೆಲವು ಕಡೆ ಮಾತಾಡ್ತಾ ಇರ್ತಾರೆ, ಯಾವುದೋ ಒಂದು ಕುಟುಂಬ ನೋಡಪ್ಪ ನಮ್ಮ ಹೆಣ್ಮಕ್ಳೆಲ್ಲ ತುಂಬ ನಮಗೆ ಅಂದರೆ ನಮ್ಮ ಕಂಟ್ರೋಲ್ ಸಿಗ್ತಾ ಇಲ್ಲ, ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ, ಈ ರೀತಿಯಾದಂಥ ಮಾತುಗಳು ಕೆಲವರು ಆಡ್ತಾರೆ. ಆದರೆ ಮಾತು ಕೇಳಬೇಕು ಅಂತ ಏನಿದೆ, ಕಂಟ್ರೋಲ್ ಮಾಡುವಂಥದ್ದು ಏನಿದೆ, ಅವ್ರಿಗೂ ಕೂಡ ಬುದ್ಧಿ ಇದೆ, ಅವರು ಕೂಡ ಸ್ವತಂತ್ರರಿದ್ದಾರೆ, ಅವರು ಕೂಡ ಸಂಪಾದನೆ ಮಾಡ್ತಾರೆ. ಅವರು ಯಾಕೆ ಕಂಟ್ರೋಲ್ ಮಾಡಬೇಕು? ಯಾಕೆ ತಪ್ಪು ಮಾಡಿದ್ರೆ ತಪ್ಪದು, ಪುರುಷ ಇರಲಿ ಅಥವಾ ಮಹಿಳೆ ಇರಲಿ. ಇದು ನಮ್ಮ ಏನಾಗಿದೆ ಅದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಆದರೆ ಖಂಡಿತವಾಗಿ ಬದಲಾವಣೆ, ಇದೇ ಬದಲಾವಣೆ ಅಂತ ಹೇಳುವಂಥದ್ದು. ಇವತ್ತಿಷ್ಟು ಜನ ಮಹಿಳೆಯರು ಬಂದಿದ್ದೀರಾ, ಇದೇ ದೊಡ್ಡ ಬದಲಾವಣೆ. ಇವತ್ತು ಆ ಕಾರಣದಿಂದ ನಮ್ಮ ಬಿಲ್ಲವ ಸಂಘದವರು ಇವತ್ತು ಬಹಳ ಪ್ರಗತಿಪರವಾದಂಥ ಚಿಂತನೆ ಇರ್ತಕ್ಕಂಥ ಬಿಲ್ಲವ ಸಮಾಜ, ನಾರಾಯಣ ಗುರುಗಳು ಇಡೀ ದೇಶಕ್ಕೇನೆ ಒಂದು ಅತ್ಯಂತ ಕ್ರಾಂತಿಕಾರಿ ಪ್ರಗತಿಪರವಾದಂಥ ಚಿಂತನೆ ನೀಡಿರ್ತಕ್ಕಂಥ ಒಂದು ಇತಿಹಾಸ ನಮ್ಮ ಬಿಲ್ಲವ ಸಮಾಜಕ್ಕೆ ಇದೆ. ಅದು ಒಂದು ಹೆಮ್ಮೆಯ ವಿಚಾರ. ಸಾಮಾಜಿಕ ನ್ಯಾಯ, ಬದಲಾವಣೆ, ಆ ಕಾಲದಲ್ಲಿ ಅವರು ಒಂದು ಮಾದರಿಯಾದಂಥ ಸಮಾಜ ನಿರ್ಮಾಣ ಮಾಡೋದಕ್ಕೆ ಅವರು ಕರೆ ಕೊಟ್ಟರು. ಅದರಲ್ಲಿ ಮಹಿಳೆಯರ ಸ್ವಾವಲಂಬನೆ ಕೂಡ ಸೇರ್ಕೊಳ್ತದೆ. ಆ ಕಾರಣದಿಂದ ಇವತ್ತು ನಿಮ್ಮ ಸಮಾಜ ಸಂತೋಷ ಆಗುತ್ತೆ. ಇವತ್ತು ಎಲ್ಲ ಕಡೆ ಈ ಬದಲಾವಣೆಗೆ ಹೊಂದಿಕೊಂಡು ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ, ಮಹಿಳಾ ಆದ್ಯತೆಯನ್ನು ನೀಡ್ತಾ ಇದ್ದೀರಾ. ಖಂಡಿತ ಇದು ಮುಂದಿನ ದಿವಸದಲ್ಲಿ ಇನ್ನೂ ನಮ್ಮ ಸಮಾಜದ ಬೆಳವಣಿಗೆಗೆ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ನಮ್ಮ ವೇದಕುಮಾರ್ ಅವರು ಹೇಳಿದಾಗೆ ಅವರ ಜೊತೆಯಲ್ಲಿ ಬಹಳ ಹಳೆಯ ಸಂಪರ್ಕ ನನಗೆ, ಮತ್ತು ನನ್ನ ಒಂದು ಅಳಿಲು ಸೇವೆಯನ್ನ ಈ ಒಂದು ಸಂಘದ ಬೆಳವಣಿಗೆಯಲ್ಲಿ ನೀಡ್ತಕ್ಕಂಥ ನನಗೂ ಅವಕಾಶ ಸಿಕ್ಕಿತು. ಇದು ನನ್ನ ಒಂದು ಭಾಗ್ಯ ಅಂತ ನಾನಂತ ಅಂದ್ಕೊಂಡಿದ್ದೇನೆ. ಯಾಕೆಂದ್ರೆ ಇಂಥ ಒಳ್ಳೆಯ ಕೆಲಸದಲ್ಲಿ ನಮ್ಮ ಒಂದು ಪಾತ್ರ ಕೂಡ ಇದೆ ಅಲ್ಲ ಅಂತ. ಅದು ಒಂದು ಹೇಳ್ತೀನಿ, ಅವ್ರು ಇಲ್ಲದೆ ಹೋಗಿದ್ರೆ ಯಾವ ಕೆಲಸ ಆಗ್ತಾ ಇರಲಿಲ್ಲ. ನೋಡಿ, ಅವರೆಲ್ಲ ಪಾಪ ಇವರೆಲ್ಲ ಬಂದು ದಾನ ಮಾಡ್ತಾ ಇದ್ದಾರೆ. ಯಾಕೆ ದಾನ ಮಾಡ್ತಾ ಅಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ಒಂದು ಶಿಸ್ತಿನ ಮತ್ತು ಪ್ರಾಮಾಣಿಕತೆಯಿಂದ ಈ ಸಂಸ್ಥೆ ನಡೀತಾ ಇದೆ. ಅದಕ್ಕೆ ದಾನಿಗಳು ಬಂದು ಮೊದಲು 1 ಲಕ್ಷ ಕೊಟ್ಟರು, ಆಮೇಲೆ 25 ಲಕ್ಷ 15 ಲಕ್ಷ ಕೊಡ್ತಾ ಇದ್ದಾರೆ ಅಲ್ವಾ ಮೇಡಮ್? ಆ ನಂಬಿಕೆ ಇರೋದ್ರಿಂದ ಇದು ಒಳ್ಳೇದಕ್ಕೆ ಉಪಯೋಗ ಆಗ್ತಾ ಇದೆ, ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆ, ನಮ್ಮ ಜನರಿಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿ ಸ್ವಯಂ ಪ್ರೇರಣೆಯಿಂದ ಬಂದು, ಅದಕ್ಕೆ ನಮ್ಮ ಹರೀಶ್ ಕುಮಾರ್ ಹೇಳ್ತಾ ಇದ್ರು, ವೇದ್ ಕುಮಾರ್ ಅವ್ರಿಗೆ ಇರುವವರೆಗೂ ಈ ಹಣದ ಕೊರತೆನೇ ಇರೋದಿಲ್ಲ, ಅದು ಹರಿದು ಬರ್ತಾ ಆಗ್ತದೆ ಅಂತ ಹರೀಶ್ ಹೇಳ್ತಾ ಇದ್ರು. ಅಷ್ಟು ನಂಬಿಕೆ ಅವ್ರ ಮೇಲೆ, ಅವರ ಒಂದು ಜೀವನದಲ್ಲಿ ಇದಕ್ಕೊಂದು ಸಮಯವನ್ನು ಅವ್ರು ನಿಗದಿ ಮಾಡಿ ಇಟ್ಬಿಟ್ಟಿದ್ದಾರೆ. ನಾನು ಕೊಡ್ತೀನಿ ಅಂತ. ಈ ಥರ ಜನ ಬೇಕು, ನಿಸ್ವಾರ್ಥ ಮನೋಭಾವದಿಂದ ಒಂದು ಸಮಾಜದ ಬೆಳವಣಿಗೆಗೆ ಆಗ್ತಕ್ಕಂಥದ್ದಕ್ಕೆ. ಆದರೆ ಮುಂದಿನ ದಿವಸದಲ್ಲಿ ಅವರು ಬೇರೆ ಕೆಲಸಗಳ ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ಒಂದು ವಿದ್ಯಾಸಂಸ್ಥೆಗೆ ಒಂದು ಜಾಗವನ್ನ ಅಲ್ವಾ ಅವರು ಕೇಳಿದ್ದಾರೆ. ಖಂಡಿತವಾಗಿಯೂ ನಮ್ಮ ಸಚಿವ ಸಂಪುಟದಲ್ಲಿ ಅದಕ್ಕೆ ನನ್ನ ಕಡೆಯಿಂದ
ಅದಕ್ಕೆ ಪೂರ್ತಿಯಾದಂಥ ಸಹಕಾರ ಕೊಟ್ಟು ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆಯನ್ನು ಭರವಸೆಯನ್ನು ನೀಡ್ತಾ ಇದ್ದೀನಿ ಅಂತ ಹೇಳಿ, ಇವತ್ತು ಒಳ್ಳೆಯದಾಗಿ ಚೆನ್ನಾಗಿ ನಡೀಲಿ, ಸಂಸ್ಥೆ ಬೆಳೀಲಿ, ನಾವೆಲ್ಲರೂ ಕೂಡ ಸಮಾಜವನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಇವತ್ತು ನಾನು ಮೊದಲು ಹೇಳಿದಾಗೆ ಅನೇಕ ಜನ ಈ ವ್ಯತ್ಯಾಸಗಳನ್ನೇ ಹುಡುಕ್ತಾರೆ. ನಾವು ಈ ಥರ ಅವ್ರು ಆ ಥರ ಅಂತ ವ್ಯತ್ಯಾಸ ಹುಡುಕೋಕೆ ಹೋಗ್ತಾರೆ. ಆದರೆ ಈ ದೇಶ ನೂರಾರು ಭಾಷೆ, ನೂರಾರು ಸಂಸ್ಕೃತಿ, ನೂರಾರು ಪದ್ಧತಿ, ನೂರಾರು ಧರ್ಮಗಳು ಎಲ್ಲ ಇದೆ. ಅದು ನಾವು ನಾವೆಲ್ಲ ಒಂದು ದೇಶ ಅಂತ ನಮ್ಮ ಭಾವನೆ ಬರಬೇಕಲ್ಲ. ನಾರಾಯಣ ಗುರು ಅವರು ಹೇಳಿದಾಗೆ ಈ ದೇಶದಲ್ಲಿ ಎಲ್ರಿಗೂ ಅವಕಾಶ ಇದೆ. ಇದು ಹಿಂದೂಗಳು ಕೂಡ ಇದು ಭಾರತದ ದೇಶ, ಮುಸಲ್ಮಾನರು ಕೂಡ ಇದು ಭಾರತ ದೇಶ, ಕ್ರೈಸ್ತರು ಕೂಡ ಭಾರತ ದೇಶ. ಇದು ಎಲ್ರಿಗೂ ದೇಶ ಇದೆ, ಯಾರು ಒಬ್ರಿಗಲ್ಲ. ಇದು ಒಬ್ರಿಗೋಸ್ಕರ ಇರ್ತೀವಿ, ಒಬ್ರಿಗೋಸ್ಕರ ಪ್ರದಾನ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ನಾರಾಯಣ ಗುರು ಅವರ ಮಾತಿಗೆ ವಿರುದ್ಧವಾಗಿರುವಂಥ ಒಂದು ಸಿದ್ಧಾಂತ ಆಗುತ್ತೆ, ಒಂದು ನಿಲುವಾಗುತ್ತೆ. ಆದ್ದರಿಂದ ನಾವೆಲ್ಲರೂ ಪ್ರೀತಿಸುವಂಥದ್ದು, ಜೋಡಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಇವತ್ತು ಎಲ್ಲರನ್ನೂ ಕೂಡ ನಾನು ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧೈರ್ಯದಿಂದ ಮೆಟ್ಟಿ ನಿಂತು ಜನಗಳಿಸಿದ ಬೇರೆ ಪ್ರತಿಭಾ ಕುಲಾಯಿ ಇವರನ್ನು ಸಭೆಗೆ ಪರಿಚಯಿಸಲು ಸಂತೋಷ ಪಡುತ್ತಿದ್ದರು. ರೋಷಿಯಾದ ಪದವಿ, ಎಂಬಿಸಿಟಿ ವಿದ್ಯಾಲಯದಲ್ಲಿ ಅಂಬೇಡ್ಕರ್ ಪದವಿ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪದವಿಗಳು, ಸೇಲಂ ವಿಶ್ವವಿದ್ಯಾಲಯದಿಂದ ಎಂಬಿ ಪದವಿ ಪಡೆದರು. ಪ್ರಸ್ತುತ ಶ್ರೀನಿವಾಸ್ ವಿಶ್ವವಿದ್ಯಾಲಯದಲ್ಲಿ PhD ಅಧ್ಯಯನ ಮಾಡುತ್ತಿದ್ದಾರೆ. ಗೋವಿಂದಾಸ್ ಕಾಲೇಜ್, ರೋಷಿಯಾ ಕಾಲೇಜ್, ಕರಾವಳಿ ಕಾಲೇಜ್, MSN ಕಾಲೇಜ್, JPC ಬೆಳಗಾವಿ, ನಲಂದಾ ಕಾಲೇಜ್ಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅನುಭವ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ರಾಜ್ಯ ಮಹಿಳಾ ಕಾಂಗ್ರೆಸ್ ವಿಭಾಗದ ಪ್ರಧಾನ ಮತ್ತು ಪ್ರಿಯದರ್ಶಿನಿ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲಂಕಾರಿಕ ಮೀನು ಸಾಕಾಣೆ ಕೇಂದ್ರ ಸ್ಥಾಪಿಸಿದ ಪ್ರಥಮ ಮಹಿಳೆಯಾಗಿ ಗುರುತಿಸಿದ್ದು ಮಾತ್ರವಲ್ಲ, ಯುವ ರೈತ ಪ್ರಶಸ್ತಿ ಪುರಸ್ಕೃತರು. ಶಿಕ್ಷಣ, ಆರೋಗ್ಯ, ಪರಿಸರ, ಕೃಷಿ, ಸ್ತ್ರೀ ಸಬಲೀಕರಣ, ರಾಜಕೀಯ ಸೇರಿದಂತೆ ನಮ್ಮ ಈ ಸಮಾರಂಭಕ್ಕೆ ಸನ್ಮಾನಿಸಲು ಹೆಮ್ಮೆ ಪಡುತ್ತಿದ್ದೇವೆ. ತಮಗೂ ತಮ್ಮ ಕುಟುಂಬದ ಸರ್ವರಿಗೂ ದಯಾಮಯನಾದ ಪರಮಾತ್ಮನು ಆಯುರಾರೋಗ್ಯ ಸುಖ ಸಮೃದ್ಧಿಯನ್ನು ಹರಸಲಿ. ಶ್ರೀಮತಿ ವಿದ್ಯಾಪೀಠಿ ಇವರ ವೇದಿಕೆ ಬರಮಾಡಿಕೊಳ್ತಾ ಇದ್ದಾರೆ. ಕುಮಾರಿ ಧನಲಕ್ಷ್ಮಿ ಪೂಜಾರಿ ಕಬಡ್ಡಿ ಕ್ಷೇತ್ರದಲ್ಲಿ ವಿಶ್ವವೇದಿಕೆಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ ನಮ್ಮ ತುಳುನಾಡಿನ ಕೋರಿ. ದಕ್ಷಿಣ ಕನ್ನಡ ಜಿಲ್ಲೆ ಗುಡ್ಡೆಕೊಪ್ಪಲ ಗ್ರಾಮದ ಬಿಲ್ಲವ ಮನೆತನದ ಶ್ರೀ ನಾರಾಯಣ ಪೂಜಾರಿ ಹಾಗೂ ಶ್ರೀಮತಿ ಶಶಿಕಲಾ ದಂಪತಿಯ ಪ್ರೀತಿಯ ಮಗಳು. ಪ್ರಾಥಮಿಕ ಶಿಕ್ಷಣವನ್ನು ವಿದ್ಯಾದಾಯಿನಿ ಸುರತ್ಕಲ್, ಪ್ರೌಢ ಶಿಕ್ಷಣವನ್ನು MMPT ಪಣಂಬೂರು, ಪದವಿ ಪೂರ್ವ ಹಾಗೂ MCom ಸ್ನಾತಕೋತ್ತರ ಶಿಕ್ಷಣವನ್ನು ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದಿದೆ. ಅವಿರತ ಪರಿಶ್ರಮ, ಕಠಿಣ ಅಭ್ಯಾಸದೊಂದಿಗೆ ಇಂದು ಉನ್ನತ ಸಾಧನೆಗೆ ಭಾಜನರಾಗಿರುವ ಈ ಮಹಿಳಾ ಸಮಾವೇಶದ ಸನ್ಮಾನಿತ ಅತಿಥಿಯಾದ ನಮ್ಮ ಸಮಾಜದ ಹೆಮ್ಮೆಯ ಮಗಳಾದ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಅವರ ಸಾಧನೆಗಳು ಅಪಾರ. 2011-12ರಿಂದ ಜೂನಿಯರ್ ವಿಭಾಗದಲ್ಲಿ ತನ್ನ ಪ್ರತಿಭೆಯೊಂದಿಗೆ ಕಬಡ್ಡಿ ಕ್ಷೇತ್ರದ ಓಟವನ್ನು ಆರಂಭಿಸಿ ಸತತವಾಗಿ 2011-12ರಿಂದ ರಾಷ್ಟ್ರೀಯ ಮಟ್ಟದ ಗೇಮ್ಸ್ನಲ್ಲಿ ಭಾಗವಹಿಸುತ್ತಾ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸುತ್ತಾ ಸತತ 13 ವರ್ಷಗಳಲ್ಲಿ ಹಲವು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಕೂಟಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಭಾಗವಹಿಸಿ ಅಪಾರ ಅನುಭವವನ್ನು ಪಡೆದು ಜಯಂತಿ ವಿಜಯ ಕೃಷ್ಣ ದಂಪತಿಗಳು. ಚಪ್ಪಾಳೆ ನಿಲ್ಲೋದು ಬೇಡ, ದಾನಿಗಳ ಸಹಕಾರದಿಂದ ಮಾತ್ರ ನಮಗೆ ಏನ್ ಬೇಕೋ ಅದನ್ನ ಸಾಧಿಸಕ್ಕಾಗತ್ತೆ. ಚಪ್ಪಾಳೆಯೊಂದಿಗೆ ಗೌರವವನ್ನು ಸೂಚಿಸೋಣ. ಶ್ರೀಮತಿ ಜಯಂತಿ ವಿಜಯ ಕೃಷ್ಣ ದಂಪತಿಗಳು, ದಾನಿಗಳು, ನಾರಾಯಣ ಗುರು ಸಭಾಭವನದ ಮುಖ್ಯ ವೇದಿಕೆ.
ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಪಡೆದರು. ಇವರಿಗೆ ಪ್ರೀತೇಶ್ ಶಿವರಾಮ್ ಕೋಟ್ಯಾಕ್ ಎಂಬ ಒಬ್ಬ ಮುದ್ದಾದ ಗಂಡು ಮಗನಿದ್ದಾನೆ. ಅವರ ಮಗ ಆಲ್ಸ್ಟಮ್ ಎಂಬ ಫ್ರಾನ್ಸ್ ಮೂಲದ ಕಂಪನಿಯಲ್ಲಿ ಪ್ರಾಜೆಕ್ಟ್ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾಲೇಜಿನಲ್ಲಿ ಥ್ರೋಬಾಲ್, ವಾಲಿಬಾಲ್ ಹಾಗೂ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು. ಪ್ರಸ್ತುತ ಇವರು ಭಾರತೀಯ ರಿಸರ್ವ್ ಬ್ಯಾಂಕ್ RBIನಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬ್ಯಾಂಕ್ನಲ್ಲಿ ಯೂನಿಯನ್, OBC ಮತ್ತು ರಿಕ್ರಿಯೇಷನ್ ಕ್ಲಬ್ ಸಮಿತಿ ಸದಸ್ಯರಾಗಿ ತಮ್ಮ ಸೇವೆಯನ್ನು ಲವಲವಿಕೆಯಿಂದ ಸಲ್ಲಿಸುತ್ತಿದ್ದಾರೆ. ಇದೇ ರೀತಿ RBI ಎಂಪ್ಲಾಯೀಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಕ್ರಿಯವಾಗಿ 3 ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮಗೂ ತಮ್ಮ ಕುಟುಂಬ ವರ್ಗಕ್ಕೂ ದಯಾಮಯನಾದ ಪರಮಾತ್ಮನು ಆಯುರಾರೋಗ್ಯ ಸುಖ ತನ್ಮನ್ನು ಹರಸಲಿ. ಶ್ರೀ ಗೋಕರ್ಣೇಶ್ವರನ ಕೃಪೆ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಸದಾ ತಮಗಿರಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಶ್ರೀಮತಿ ಶಶಿಕಲಾ ಪ್ರಸನ್ನ ಅವರೇ. ಇನ್ನೊಬ್ಬರು ಸನ್ಮಾನಿತರು ಶ್ರೀಮತಿ ಸುಮನಾ ಬಂಗೇರ. ಅವರ ಸನ್ಮಾನ ಪತ್ರವನ್ನು ಓದಲಿದ್ದಾರೆ ಶ್ರೀಮತಿ ವಿನಯ ಗುರುಪ್ರಸಾದ್. ಶ್ರೀಮತಿ ಸುಮನಾ ಬಂಗೇರ ಇವರು ದಿನಾಂಕ 17/11/1985ರಲ್ಲಿ ಸುಳ್ಯ ತಾಲೂಕು ಹೊನ್ನಾಳಿ ಸೇವೆ ಸಲ್ಲಿಸಿರುತ್ತಾರೆ. ಹಾಗೆ ಇವರು ಕಳೆದ 7 ವರ್ಷಗಳಿಂದ ಬಿಲ್ಲವ ಸಂಘದ ಮಹಿಳಾ ಘಟಕದಲ್ಲಿ ಸಕ್ರಿಯವಾಗಿ ಸದಸ್ಯೆಯಾಗಿದ್ದು ಈಗ ಸಂಘದ ಸಾಂಸ್ಕೃತಿಕ ಸಂಸ್ಥೆಯ ಉಪಾಧ್ಯಕ್ಷತೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸಂಘದಿಂದ ನಡೆಯುವ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದು ಹಲವಾರು ಬಾರಿ 100 ಮೀಟರ್ ಓಟದಲ್ಲಿ ಪ್ರಥಮ ನಮ್ಮ ಮಿಸ್ಕಾಂ ಸಂಸ್ಥೆಯ ಹೆಮ್ಮೆಯ ಸಾರಥಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಅಸೋಸಿಯೇಷನ್ ಬೆಂಗಳೂರು ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಮಹಿಳಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಕರ್ನಾಟಕ ಪ್ರದೇಶ ಆರ್ಯ ಈಡಿಗ ಮಹಿಳಾ ಸಂಘದ ಗೌರವಾಧ್ಯಕ್ಷರು ಆದ ಡಾಕ್ಟರ್ ಹಿರಿಯರಾದ ಮಲ್ಲಿನಾಕ್ಷಿ ಸಣ್ಣಪ್ಪರವರೇ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರೇ, ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇರುವಂತಹ ಕಬಡ್ಡಿ ಆಟಗಾರ್ತಿ ಮಮತಾ ಪೂಜಾರಿ ಅವರೇ ಹಾಗೂ ಧನಲಕ್ಷ್ಮಿ ಪೂಜಾರಿ ಅವರೇ, ಕೆಲಸಗಳನ್ನು ಮಾಡಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ಸಭಾಭವನ, ಅಲ್ಲಿ ಇರುವಂತಹ ನೇತ್ರಾಲಯದ ಆಸ್ಪತ್ರೆ, ಹಾಸ್ಟೆಲ್ಗಳು ಮತ್ತು ಮುಂದೆ ವಿದ್ಯಾಭ್ಯಾಸವನ್ನು ಮುಂದುವರಿಸೋಕ್ಕೋಸ್ಕರ ನಾರಾಯಣ ಗುರುವರ ಹೆಸರಿನಲ್ಲಿ ಶಾಲೆಯನ್ನು ತೆಗಿಬೇಕು ಅನ್ನುವಂತಹ ದೊಡ್ಡ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ಎಲ್ಲ ಊರಿನ ಈ ಒಂದು ಸದಸ್ಯರ ಸಹಕಾರದೊಂದಿಗೆ ಸಂಘವನ್ನು ಅತಿ ಎತ್ತರಕ್ಕೆ ಇನ್ನೂ ಕೂಡ ಬೆಳೆಸಬೇಕು ಅನ್ನುವಂಥ ಒಂದು ಮಹದಾಸೆಯನ್ನು ಇಟ್ಟುಕೊಂಡು ಈ ಸಂಘವನ್ನು ಬಲಿಷ್ಠವಾಗಿ ಕಟ್ಟುವಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಇವತ್ತು ವೇಣುಕುಮಾರ್ ಅವರು ಅಧ್ಯಕ್ಷರಾಗಿರ್ಬೋದು, ಆದರೆ ಸುಮಾರು 50 ವರ್ಷಗಳ ಹಿಂದೆ ಈ ಸಂಘ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಇದ್ದಂಥ ಅಧ್ಯಕ್ಷರುಗಳು ಮುಂದೆ ಸುಮಾರು 30 ವರ್ಷಗಳ ಕಾಲ ಈ ಸಂಘವನ್ನು ನಡೆಸಿದಂಥ ಅನೇಕ ಹಿರಿಯ ಅಧ್ಯಕ್ಷರುಗಳು ಈ ಸಂಘವನ್ನು ಕಟ್ಟುವಲ್ಲಿ, ಉಳಿಸುವಲ್ಲಿ ಮತ್ತು ಬೆಳೆಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದವರು ಇದ್ದಾರೆ. ಅವರೆಲ್ಲರೂ ದೂಡಿಕೊಂಡು ಬಂದಂಥ ರಥವನ್ನು ಸನ್ಮಾನ್ಯ ವೇಣುಕುಮಾರ್ ಅವರು ಮತ್ತಷ್ಟು ವೇಗವಾಗಿ ಅದಕ್ಕೆ ಹೆಗಲನ್ನು ಕೊಟ್ಟು ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ಹಂತಕ್ಕೆ ತಲುಪಿಸಿದ್ದಾರೆ. ಇದೆಲ್ಲ ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗಾದರೂ ಸನ್ಮಾನ ಮಾಡುವಾಗ ಅಥವಾ ವರದಿಯನ್ನು ಓದುವಂಥ ಸಂದರ್ಭ ಓದಲಿಕ್ಕೆ ಹಿಂಜರಿತಾ ಇದ್ದರು. ಇವತ್ತು ನಮ್ಮಲ್ಲಿ ಬಹಳಷ್ಟು ಅನುಭವಿಗಳು ಮತ್ತು ಅದರಲ್ಲಿ ಪರಿಣಿತರಿದ್ದು ನಮಗೆ ಸಹಕಾರವನ್ನು ಕೊಡುವಲ್ಲಿ ಅನೇಕ ಮಹಿಳೆಯರು ಮುಂದೆ ಬಂದಿದ್ದಾರೆ. ಮಹಿಳೆಯರ ಒಂದು ಪಾತ್ರ ಬಹಳಷ್ಟು ದೊಡ್ಡದಿದೆ ಅನ್ನುವಂಥ ವಿಚಾರವನ್ನು ಬಹಳಷ್ಟು ಶ್ಲಾಘನೀಯವಾಗಿ ಹೇಳಿದರು. ಅದಕ್ಕೋಸ್ಕರ ಬೆಂಗಳೂರಿನ ಅನೇಕ ಮಂದಿ ಇಲ್ಲಿ ಬಿಲ್ಲವ ಮಹಿಳಾ ಸದಸ್ಯರಿಲ್ಲಿದ್ದೀರಿ. ತಮಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಇವತ್ತು ಮಹಿಳೆಯರು ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಅಥವಾ ವಿಶೇಷವಾಗಿ ನಮ್ಮ ರಾಜ್ಯ, ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಹೆಚ್ಚು ಗೌರವ ಮತ್ತು ಸಂಸ್ಕಾರ ಸಂಸ್ಕೃತಿಯ ಪ್ರತೀತಿಗಳು ಅಂತ ಹೇಳ್ಬೋದು. ಮಹಿಳೆಯರಿಗೆ ಮಾತೃ ದೇವೋಭವ ಅಂತ ಹೇಳ್ತೇವೆ.
ಬಹುಶಃ ಮಹಿಳೆಯರಿಗೆ ಇವತ್ತು ಗೌರವದ ಮತ್ತು ದೇವರ ಸ್ಥಾನ. ಆ ಸ್ಥಾನದಲ್ಲಿ ಮಹಿಳೆಯರನ್ನು ಇವತ್ತು ಅವರ ಸಬಲೀಕರಣ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಭಾಳ ಸಂತೋಷದ ವಿಚಾರ. ಪುರುಷ ಪ್ರಧಾನವಾದ ದೇಶವಾಗಿತ್ತು ನಮ್ಮದು. ಮಹಿಳೆಯರು ಅಡಿಗೆ ಕೋಣೆಗೆ ಸೀಮಿತ ಅನ್ನುವಂಥ ಒಂದು ದಿನಗಳು ಕೂಡ ಇದ್ವು. ಆದರೆ ಇವತ್ತು ಹಾಗಿಲ್ಲ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ವಿಚಾರವಾಗಿ ಮಹಿಳೆಯರು ಕೂಡ ಇವತ್ತು ಪುರುಷರಿಗೆ ಸರಿಸಮಾನವಾಗಿ ಅಥವಾ ಸ್ವಲ್ಪ ಅದಕ್ಕಿಂತ ಹೆಚ್ಚು ಬಲಿಷ್ಠರಾಗಿಯೇ ಬೆಳೆದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಮಹಿಳೆಯರ ಪಾತ್ರ ಬಹಳಷ್ಟಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು, ಸಮಾಜ ಸೇವೆಯಲ್ಲಿರ್ಬೋದು, ಅಥವಾ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, IT-BTಯಲ್ಲಿರ್ಬೋದು, ಯಾವ ಕ್ಷೇತ್ರದಲ್ಲಿಯೂ ಅವರ ಪಾಲು ಇವತ್ತು ಭಾಳ ದೊಡ್ಡದಿದೆ. ಮಹಿಳೆಯರು ನಮಗೆ ಭಾಳಷ್ಟು ಆದರ್ಶಪ್ರಾಯ ಮಹಿಳೆಯರು ಕೂಡ ಇದ್ದಾರೆ. ನಮ್ಮ ಈ ಆರೋಗ್ಯ ಕ್ಷೇತ್ರದಲ್ಲಿ ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ನೆರೆದಿರುವ ಹಿರಿಯರಿಗೆ ಕಿರಿಯರಿಗೆ ನನ್ನ ವಂದನೆಗಳು. ಇವಾಗಲೇ ತುಂಬ ತಡವಾಗಿದೆ, ಎಲ್ಲರಿಗೆ ಹಸಿವಾಗ್ತದೆ, ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ. ಆದರೆ ಕೇಳಬೇಕು ಅನ್ಸುತ್ತೆ. ಭಾಷಣ ಅಂದರೆ ಕುತ್ಕೊಂಡು ಕೇಳೋಕ್ಕೂ ಒಂದು ತಾಳ್ಮೆ ಇರಬೇಕು, ಅದನ್ನು ಚೆನ್ನಾಗಿ ತೋರಿಸಿಕೊಡ್ತಾ ಇದ್ದಾರಾ. ಸೊ ಅದಕ್ಕೋಸ್ಕರ ನಿಮಗೆ ಚಪ್ಪಾಳೆಯನ್ನು ಕೊಡಬೇಕಾಗುತ್ತೆ, ಯಾಕಂದರೆ ಹಸಿವನ್ನು ತಡ್ಕೊಂಡು ಕುತ್ಕೊಂಡಿದ್ದೀರಾ. ಫಸ್ಟಿಗೆ ನಾನು ವೇದ್ ಕುಮಾರ್ ಅವ್ರ ಬಗ್ಗೆ ಹೇಳಬೇಕು. ತುಂಬ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಅವರು ಕರಿತಾ ಇರ್ತಾರೆ, ನಾನು ಸಾಧ್ಯ ಆದಾಗ ಬರ್ತೀನಿ. ನಾನು ಕಬಡ್ಡಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸನ್ಮಾನ ಮಾಡಿದಾಗ ಅವರೇ ಅಧ್ಯಕ್ಷ ಆಗಿದ್ರು. ಇವಾಗಲೂ ಅದೇ ರೀತಿ, ಅದೇ ಲವಲವಿಕೆ, ಅದೇ ಎನರ್ಜಿಯೊಂದಿಗೆ ಇರ್ತಾರೆ. ನಾವು ಬರುವಾಗ ಗೇಟಿಗೆ ಬಂದು ಇನ್ವೈಟ್ ಮಾಡ್ತಾರೆ. ಆ ಸ್ಫೂರ್ತಿ, ಆ ಲವಲವಿಕೆನೇ ಇವತ್ತು ಬಿಲ್ಲವ ಸಂಘನ ಇಲ್ಲಿ ತನಕ ಬಂದು ನಿಲ್ಲಿಸಿದೆ ಅಂತ ಹೇಳ್ತೀನಿ ನಾನು. ಅವ್ರು ಇನ್ನೂ ಮುಂದೆ ಹಾಗೇ ಇರಲಿ, ಆರೋಗ್ಯವಾಗಿರಲಿ, ಆಮೇಲೆ ಬಿಲ್ಲವ ಸಂಘನ ನಡೆಸ್ತಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಒಂದೆರಡು ಮಾತನ್ನು ಆಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಾವು. ಮಹಿಳೆಯರ ಬಗ್ಗೆ ಮಾತಾಡಬೇಕು. ಇವಾಗಲೇ ಗುಂಡೂರಾವ್ ಸರ್ ಅವರು ಮಾತಾಡ್ಬಿಟ್ಟು ಹೋದರು. ಮಹಿಳೆಯರು ಮುಂದೆ ಬರಬೇಕು, ಇನ್ನೂ ಮುಂದೆ ಬರ್ತಾ ಇದ್ದಾರೆ, ಅವರನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದುವರಿತಾರೆ ಅಂತ ಹೇಳಿದರು. ಅದು ನಿಜಾನೇ. ಆದರೆ ಮಹಿಳೆಯರನ್ನ ಮುಂದುವರಿತಾ ಇರಲ್ಲ, ಅದನ್ನು ಎಕ್ಸೆಪ್ಟ್ ಮಾಡೋ ಮೆಂಟಾಲಿಟಿ ಮೆನ್ನಿಗೆ ಇನ್ನೂ ಬಂದಿಲ್ಲ ಅಂತ. ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂದ್ಕೊಂಡೆ. ಚೆನ್ನಾಗೇ ಹೇಳಿದರು. ನಾವು ಮನೆಯಲ್ಲಿ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತೀವಿ, ಅಲ್ಲ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ. ಅದೇ ಟೈಮಲ್ಲಿ ನಮ್ಮಲ್ಲಿ ಗಂಡು ಮಗು ಇದ್ದರು, ಅವರಿಗೂ ಕೂಡ ಹೇಳಬೇಕಾಗುತ್ತೆ. ಮಹಿಳೆಯರು ಅಥವಾ ಹೆಣ್ಣು ಹುಡುಗಿ ಗಂಡು ಹುಡುಗಿ ನೀವಿಬ್ಬರು ಒಂದೇನೆ. ಇವಾಗ ನಾವು ರೋಡ್ ಸೈಡಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಒಂದು ಗಂಡು ಮಗು ಅಳ್ತಾ ಇರುತ್ತೆ. ತಾಯಿ ಹೇಳ್ತಾರೆ, ಯಾಕೆ ಅಳ್ತಾ ಇದೆಯಾ, ನೀನೇನು ಹುಡುಗಿನ ಅಂತ. ಅಂದರೆ ಎಲ್ಲ ಕಡೆ ಈ ಮೆಂಟಾಲಿಟಿ ಚೇಂಜ್ ಆಗಿಲ್ಲ. ಅದನ್ನು ಚೇಂಜ್ ಮಾಡಬೇಕಂದ್ರೆ ನಾವು ಪ್ರತಿಯೊಂದು ಮನೆಯಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಇವತ್ತು ಒಂದು ಕಡೆ ನಿಂತ್ಕೊಂತೀವಿ, ಭಾಷಣ ಮಾಡ್ಕೊಂಡು ಹೋಗ್ತೀವಿ, ನಾವು ಕೇಳ್ತೀವಿ, ಮರ್ತು ಬಿಡ್ತೀವಿ. ಹಿಂಗಾದರೆ ನಮ್ಗೆ ಮುಂದೆ ಬರೋಕ್ಕಾಗಲ್ಲ. ನಾವು ಮಹಿಳೆಯರನ್ನ ಮಾತ್ರ ಒಂದೇ ರೀತಿ ಮುಂದುವರಿಸ್ಕೊಂಡು ಹೋದರೆ, ಅವರನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಮೆನ್ನಿಗೂ ನಾವು ಅವ್ರನ್ನ ಎನ್ಕರೇಜ್ ಮಾಡಿದರೆ ಖಂಡಿತ ಸಮಾಜ ಚೆನ್ನಾಗಿರುತ್ತೆ. ಮತ್ತು ಇವಾಗ ಯಾವುದೆಲ್ಲ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ ಅದು ಬರಲ್ಲ ಅಂತ ನಾನು ಅನ್ಕೊತೀನಿ. ಆಮೇಲೆ ಮಹಿಳೆಯರಿಗೆ ಹೇಳ್ತೀನಿ, ಒಂದು ಕುಟುಂಬ ಅಥವಾ ಒಂದು ಮನೆ ಚೆನ್ನಾಗಿರ್ಬೇಕಂದ್ರೆ ಅದು ನಿಮ್ಮ ಕೈಯಲ್ಲಿರುತ್ತೆ. ಹುಡುಗರು ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಲಿ, ಬೆಳಿಗ್ಗೆ ಹೋಗಿ ಬರ್ತಾರೆ, ಅವರಿಗೆ ಮನೆಯಲ್ಲಿ ಮಾಡೋ ಕೆಲಸದ ಬಗ್ಗೆ ಅಥವಾ ಮನೆಯನ್ನು ಯಾವ ರೀತಿ ಇಡಬೇಕು ಅನ್ನೋದು ನಾಲೆಜೇ ಇದ್ದಿರಲ್ಲ. ಸೊ ಅದು ನಮ್ಮ ಮೇಲಿರುತ್ತೆ. ಸೊ ನಾನು ನಿಮಗೆ ಹೇಳ್ತೀನಿ, ನೀವು ಕೆಲಸ ಮಾಡ್ತೀರಾ, ದುಡಿತೀರಾ, ಆದರೆ ನಿಮಗೆ ಅಂತ ಒಂದು ಟೈಮನ್ನು ಇಟ್ಕೊಳ್ಳಿ. ಯಾಕಂದರೆ ನೀವು ಚೆನ್ನಾಗಿದ್ರೆ ಅಂತ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಅಧ್ಯಕ್ಷರು ಮೆಸ್ಕಾಂ ಮಂಗಳೂರು ಹರೀಶ್ ಕುಮಾರ್ ಅವರೇ, ಮತ್ತು ಗೌರವಾಧ್ಯಕ್ಷತೆಯನ್ನು ನಡೆಸಿಕೊಡುವಂತಹ ನಳಿನಾಕ್ಷಿ ಸಣ್ಣಪ್ಪ ಅವರೇ, ರಾಷ್ಟ್ರೀಯ ಮಹಿಳಾ ಕಬಡ್ಡಿ ತಂಡದ ಮಾಜಿ ನಾಯಕಿಯಾದಂಥ ಮಮತಾ ಪೂಜಾರಿ ಅವರೇ, ಶ್ರೀಮತಿ ಪ್ರತಿಭಾ ಕುಳಾಯಿಯವರೇ, ಕರೆದು ಗೌರವ ಕೊಟ್ಟಂಥ ವೇದ ಕುಮಾರ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳುತ್ತಾ, ಇವತ್ತು ಮಹಿಳೆಯರ ಬಗ್ಗೆ ತುಂಬ ಎಲ್ಲರೂ ಮಾತಾಡಿದ್ರು. ನಾವು ಭೂಮಿಯಿಂದ ಹಿಡ್ಕೊಂಡು ಆಕಾಶ ತನಕ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಹೆಣ್ಣು ಮಕ್ಕಳು ಯಾವ ದಾಪುಗಾಲ ಹಾಕ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಅಂತ. ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಒಂದು ಕುಟುಂಬ ಇದ್ದಾಗ ಮೇಡಮ್ ಅವರು ಹೇಳ್ತಾ ಇದ್ರು, ನೀವು
ಮೇಯ್ನಾಗಿ ಮನೆಯಲ್ಲಿ ನಮ್ಮನ್ನು ನಾವು ನೋಡ್ಕೊಬೇಕು. ಫಸ್ಟು ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಒಂದು ಕುಟುಂಬ ಚೆನ್ನಾಗಿರುತ್ತೆ. ನಾವು ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಕುಟುಂಬದನ್ನು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಮನೆಯನ್ನು ನಾವು ನಡೆಸ್ಕೊಳ್ಳೋವಂಥ ಜವಾಬ್ದಾರಿ ಇರುವಾಗ ನಮ್ಮ ಹೆಲ್ತನ್ನ ನಾವು ನಿಜವಾಗ್ಲೂ ಕಾಪಾಡೋವಂಥ ಸಂದರ್ಭ ಇರುತ್ತೆ. ಮತ್ತು ಈ ದಿನ ನಾವು ನಮ್ಮ ಕುಟುಂಬದಲ್ಲಿ ನಾವೊಬ್ಬ ತಾಯಿಯಾದಾಗ ಒಂದು ಕುಟುಂಬದ ಮಕ್ಕಳಿಗೆ, ಯಾಕಂದರೆ ತಾಯಿ ಮಾತನ್ನೇ ಜಾಸ್ತಿ ಮಕ್ಕಳು ಅವಲಂಬಿತವಾಗಿರೋದ್ರಿಂದ ತಾಯಿಗಳು ಹೆಚ್ಚು ಒಳ್ಳೆ ಒಂದು ದೇಶದ ಪ್ರಜೆಯಾಗಿ ನಡೆಸ್ಕೊಡೋವಂಥದ್ದು, ಒಳ್ಳೆ ವ್ಯಕ್ತಿಯಾಗಂತ ನಡೆಸ್ಕೊಡೋವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲಿ ಹೆಚ್ಚು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ, ಅವ್ರಿಗೆ ಸ್ಥಾನ ಕೊಡ್ತಾರೆ, ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಇದೆಲ್ಲ ಸನ್ಮಾನ, ಇದೆಲ್ಲ ಕ್ರೆಡಿಟ್ ಎಲ್ಲ ವೇದಕುಮಾರ್ ಸರ್ಗೆ ಹೋಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನೊಂದು ನಿಮ್ಮ ಮನೆಯ ಮಗಳಾಗಿ ಬಂದು ನಾನು ಯಾವಾಗ್ಲೂ ವುಮೆನ್ಸ್ ಡೇಯಲ್ಲಿ, ಅಂತಾರಾಷ್ಟ್ರೀಯ ವುಮೆನ್ಸ್ ಡೇಯಲ್ಲಿ ಬಂದು ನಾನು ಪಾಲ್ಗೊಂಡಿರೋದು ನನ್ನ ಅದೃಷ್ಟ ಅಂತ ನಾನು ಹೇಳ್ತಾ, ಯಾಕಂದರೆ 2 ಹೊತ್ತಾಗಿದ್ರು ತಾವೆಲ್ಲರೂ ಕುತ್ಕೊಂಡು ಭಾಷಣ ಕೇಳಿಕೊಂಡು ಇದ್ದೀರಿ. ನಿಜವಾಗ್ಲೂ ತುಂಬ ಸಂತೋಷ ಅಂತ ನಾನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಮಹಿಳೆಯರ ಪಾತ್ರ ಹೇಗಿರಬೇಕು ಎಂಬುದಕ್ಕೆ ನೀವೇ ನಮಗೆಲ್ಲ ಮಾದರಿ. ಸ್ಥಳೀಯರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ನಿಮ್ಮ ಕಾರ್ಯವೈಖರಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ನಿಮ್ಮ ಜನಸೇವೆ ಸದಾ ಹೀಗೆ ಮುಂದುವರಿಯಲಿ. ನಿಮ್ಮ ಸಮಾಜಮುಖಿ ಕೆಲಸಗಳಿಗೆ ಬಿಲ್ಲವ ಅಸೋಸಿಯೇಷನ್ನ ಸಂಪೂರ್ಣ ಬೆಂಬಲ ಸದಾ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಬಿಲ್ಲವ ಸಂಘದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಇದ್ದು ತಮ್ಮನ್ನು ತಾವು ತೊಡಗಿಸಿಕೊಟ್ಟಿರುವಂತಹ ಭೀಮಾ ಜುವೆಲ್ಲರ್ಸ್ ಅವರು ಸಂಘಕ್ಕೆ ಒಂದು ಸಣ್ಣ ಕಾಣಿಕೆಯನ್ನು ನೀಡಬೇಕು ಅಂತ ವೇದಿಕೆಗೆ ಬರ್ತಾ ಇದ್ದಾರೆ. ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಂಡು ದೊಡ್ಡ ಚಪ್ಪಾಳಿಯೊಂದಿಗೆ ಇವರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಭೀಮಾ ಜುವೆಲ್ಲರ್ಸ್. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಆತ್ಮೀಯ ಬಂಧುಗಳೇ, ಈಗಾಗಲೇ 2 ಗಂಟೆ ಕಳೆದಿದೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲ ಇಲ್ಲಿ ಯಾಕೆ ಕೂತಿದ್ದೀರಂತ ಸಹ ನಂಗೆ ಗೊತ್ತಿದೆ. ಅಲ್ಲಿ ವೇದನ ಊಟ ಬಡಿಸಬೇಡಿ ಅಂತ ಹೇಳಿದ್ದಾರೆ, ಅದಕ್ಕೆಲ್ಲ ನೀವೆಲ್ಲ ಕೂತಿದ್ದೀರಿ. ನಮ್ಮ ಭಾಷಣ ಕೇಳಲಿಕ್ಕಂತೂ ನೀವು ಗ್ಯಾರಂಟಿ ಕೂತ್ಕೊಳ್ಳಿಲ್ಲ. ಮೊದಲನೇದಾಗಿ ನಾನು ಇವತ್ತು ತುಂಬ ಸಂತೋಷ ಪಡ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ವೇದನ್ನ ತುಂಬ ಸಲ ಸಂಘಕ್ಕೆ ಕರೆದಿದ್ರು, ಬಟ್ ನನಗೆ ಬರಲಿಕ್ಕೆ ಆಗಲಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ನನಗೆ ತುಂಬ ಆಶ್ಚರ್ಯ ಆಯಿತು. ನಾನು ವೇದನ ಹತ್ರ ಒಂದೇ ಮಾತು ಹೇಳಿದೆ, ಇರು ಭಯಂಕರ ಅಂತ. ನಿಜವಾಗ್ಲೂ ಈ ಸಂಘ, ಈ ದೇವಸ್ಥಾನ, ನೀವೆಲ್ಲ ಭಯಂಕರ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಹಿಳಾ ದಿನಾಚರಣೆ ಈ ಸಂಘದಲ್ಲಿ ಆಚರಿಸಿದ್ದೀರಾ, ಅದಕ್ಕೆ ನಾನು ವೇದಣ್ಣನಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ತುಂಬ ಜನ ಮಹಿಳೆಯರು ಇವತ್ತು ಸ್ಟೇಜಲ್ಲಿದ್ದಾರೆ. ನಾವೆಲ್ಲ ಇವತ್ತು ಸ್ಟೇಜಿಗೆ ಬಂದು ಕೂತ್ಕೊಳ್ಬೇಕು ಅಂತಾದರೆ ಅಲ್ಲಿ ಎಷ್ಟೋ ಜನ ಗಂಡಸರಿಂದ, ಎಷ್ಟೋ ಜನ ಪುರುಷರು ನಮ್ಮ ಜೀವನದಲ್ಲಿ ಯಾರಿದ್ದಾರೆ ಅವರ ಪ್ರೋತ್ಸಾಹದಿಂದ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಮೊದಲನೇದಾಗಿ ನನ್ನ ಅಪ್ಪ ಆಗಿರ್ಬೋದು, ಅದರ ನಂತರ ನನ್ನ ಗಂಡ ಆಗಿರ್ಬೋದು, ಅದರ ನಂತರ ನನ್ನ ಮಗ ಆಗಿರ್ಬೋದು, ಪಕ್ಷಕ್ಕೆ ಆಗುವಾಗ ಹರೀಶಣ್ಣ ಆಗಿರ್ಬೋದು. ಈಗಷ್ಟೇ ವೇದಣ್ಣ ಹೇಳಿದರು ನೆಕ್ಸ್ಟ್ ನೀವು MLA ಆಗಬೇಕು ಅಂತ ಹೇಳಿ. ಹರೀಶಣ್ಣ ಆಶೀರ್ವಾದ ಮಾಡಿದರೆ ನಮ್ಮ ಪಾರ್ಟಿಯಲ್ಲಿ ನಾನು ಖಂಡಿತವಾಗಿ MLA ಆಗ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಅದಲ್ಲದೆ ಈ ಮಹಿಳಾ ದಿನಾಚರಣೆ ಏನಿದೆ, ಇದು ಒಂದು ದಿನಕ್ಕೆ ನಾವು ಆಚರಿಸದೆ ಪ್ರತಿದಿನ ನಾವು ಆಚರಿಸಬೇಕು. ಇವತ್ತು ಎಲ್ಲ ಹೆಂಗಸರು ತುಂಬ ಸುಂದರವಾಗಿ ಬಂದಿದ್ದೀರಾ. ನಾವು ಪ್ರತಿನಿತ್ಯ ಸುಂದರವಾಗಿ ಇರಬೇಕು. ಯಾಕೆಂದರೆ ಈ ಬಾಡಿ ಏನಿದೆ 24/7 ನಾವು ಹಿಡ್ಕೊಂಡು ತಿರುಗುವಂಥದ್ದು. ಈ ಸುಂದರವಾಗಿದ್ದಾಗ, ನಾವು ಸುಂದರವಾಗಿ ಕಾಣುವಾಗ ನಾವು ಆಟೋಮ್ಯಾಟಿಕ್ ಆಗಿ ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಂದೇ ಬರ್ತದೆ. ಈ ಸಭೆಯಲ್ಲಿ ಎಲ್ಲರಿಗೂ ಮಾದರಿ ಯಾರಂದರೆ ಅದು ನಳಿನಾಕ್ಷಿ. ಯಾಕೆಂದರೆ ಅವರು ಈ ಪ್ರಾಯದಲ್ಲಿ ಇಷ್ಟೊಂದು ಒಂದು ಸಂಘದ ಮೇಲೆ ಅಭಿಮಾನ, ಜಾತಿ ಮೇಲೆ ಅಭಿಮಾನ, ಮಹಿಳೆಯರ ಮೇಲೆ ಪ್ರೀತಿ, ಎಲ್ಲರಿಗೂ ಮಾದರಿ ಅಂತ ನಾನು ಅಂದ್ಕೊಳ್ತೇನೆ. ನೀವೆಲ್ಲ ತಾಯಂದಿರಿದ್ದೀರಿ, ನಾವು ಎಲ್ಲ ಹೆಂಗಸರಾಗಿ
ನಮಗೆಲ್ಲರಿಗೂ ಹೆಣ್ಣು ಮಕ್ಕಳಿದ್ದಾರೆ. ನಾವು ಆದಷ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡುವ, ಎಜುಕೇಟೆಡ್ ಮಾಡುವ. ನಮ್ಮ ಎಲ್ಲ ಏನು ಆಸ್ತಿ ಇದೆ ಅದು ಎಜುಕೇಷನಲ್ಲಿ ಮಾತ್ರ ಇದೆ. ನಾವೆಲ್ಲ ದೇವಿ ವೈದ್ಯದಿಯ ವಂಶಜರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇದು ಅವರಿಗೆ ಸಲ್ಲಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ನಾವು ಪ್ರೇರಣೆಯನ್ನಾಗುವ, ಇನ್ನಷ್ಟು ನಮ್ಮಿಂದ ಏನು ಆಗ್ತದೆ ನಾವು ಅದನ್ನು ಸಾಧಿಸುವ. ಮಮತಾ ಮತ್ತು ಅದೇ ಧನಲಕ್ಷ್ಮಿ ಇದ್ದಾರೆ, ಅವರಿಗೂ ನಮ್ಮ ಎಲ್ಲರ ಅಭಿನಂದನೆಗಳು ಮತ್ತು ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತ ಬಯಸ್ಕೊಂಡು ಈ ಸುಂದರವಾದ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಿಸ್ತೇನೆ. ಆಗಲೇ ವೇದನ್ನ ಹೇಳಿದರು, ಸನ್ಮಾನ ಮಾಡ್ತೇವೆ, ನೀವೆಲ್ಲ ನಮ್ಮ ಜೊತೆ ಇರಬೇಕು ಅಂತ ಹೇಳಿ. ನಾವು ಯಾವತ್ತೂ ಎಂದಿಗೂ ನಿಮ್ಮ ಜೊತೆ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದಗಳು ಪ್ರತಿಭಾ ಕುಳಾಯಿ ಮೇಡಮ್. ಹೆಣ್ಣು ಮಕ್ಕಳ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ವೇದಿಕೆಯಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ದಾನಿಗಳ ಪರವಾಗಿ ಶ್ರೀಯುತ ವಿಜಯಕೃಷ್ಣ ಇವ್ರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಬರ್ಕೊಂಡು ಬಂದಿದ್ರೆ ಬೇಗ ಮುಗಿಸ್ಲೇ ಆಗ್ತದಲ್ಲ, ಇಲ್ಲೇ ಶಬ್ದವನ್ನು ಹುಡುಕಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಪ್ರೀತಿಯ ಬಂಧುಗಳೇ, ಇಂದು ಇಲ್ಲಿ ನಮ್ಮ ಸಮುದಾಯ ಸಂಸ್ಥೆಗೆ ನೀಡಿರುವ ದೇಣಿಗೆಯ ಹಿನ್ನೆಲೆಯಲ್ಲಿ ನನಗೆ ಮಾತನಾಡುವ ಅವಕಾಶ ನೀಡಿರುವುದಕ್ಕೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಈ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿರುವ ಕೆಲವು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷವಾಗುತ್ತದೆ. ಮೊದಲಿಗೆ ನಮ್ಮ ಸಮುದಾಯ ಸಂಸ್ಥೆ ಬಿಲ್ಲವ ಅಸೋಸಿಯೇಷನ್ ಕಳೆದ ಹಲವು ವರ್ಷಗಳಿಂದ ಸಮಾಜದ ಒಳಿತಿಗಾಗಿ ನಡೆಸುತ್ತಿರುವ ಸೇವೆಯನ್ನು ನಾನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನಮ್ಮ ಸಮಾಜದ ಒಗ್ಗಟ್ಟು, ಪರಸ್ಪರ ಸಹಕಾರ ಮತ್ತು ಸೇವಾ ಮನೋಭಾವವೇ ಈ ಸಂಸ್ಥೆಯ ಶಕ್ತಿ. ನಮ್ಮ ಹಿರಿಯರು ನಿರೂಪಿಸಿರುವ ಅಂತ ಹಾಕಿಕೊಟ್ಟಿರುವ ಈ ಪರಂಪರೆಯನ್ನು ಮುಂದುವರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಾವು ನೀಡಿರುವ ಈ ದೇಣಿಗೆಯನ್ನು ಒಂದು ದೊಡ್ಡ ಸಾಧನೆ ಎಂದು ನಾನು ಖಂಡಿತ ಭಾವಿಸುವುದಿಲ್ಲ. ಇದು ನಮ್ಮ ಸಮಾಜದ ಮೇಲೆ ಇರುವ ನನ್ನ ಸಣ್ಣ ಹೊಣೆಗಾರಿಕೆಯ ವ್ಯಕ್ತೀಕರಣ ಮಾತ್ರ. ನಮ್ಮಿಂದ ಸಮಾಜ ಖಂಡಿತ ಅಲ್ಲ, ಸಮಾಜದಿಂದ ನಾವು. ಸಮಾಜ ನಮಗೆ ತುಂಬ ಕೊಟ್ಟಿದೆ, ಗುರುತು ಕೊಟ್ಟಿದೆ, ಬೆಂಬಲ ಕೊಟ್ಟಿದೆ. ಆದ್ದರಿಂದ ಸಮಾಜಕ್ಕೆ ಹಿಂತಿರುಗಿ ಏನಾದರೂ ಕೊಡುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಸಂಘದ ಬೆಳವಣಿಗೆಗೆ ಕೆಲವೇ ವ್ಯಕ್ತಿಗಳ ಸಹಾಯ ಸಾಕಾಗುವುದಿಲ್ಲ. ನಾವು ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿದಾಗ ಮಾತ್ರ ದೊಡ್ಡ ಬದಲಾವಣೆ ಸಾಧ್ಯವಾಗುತ್ತದೆ. ನಮ್ಮ ಸಮುದಾಯದ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಕರಿಸಿದರೆ ನಮ್ಮ ಸಂಸ್ಥೆ ಇನ್ನಷ್ಟು ದೊಡ್ಡ ಸಾಧನೆಗಳನ್ನು ಮಾಡಬಹುದು. ನಮ್ಮ ಹಿರಿಯರು ಹೇಳುವಂತೆ ಸಮಾಜದ ಶಕ್ತಿ ಅದರ ಒಗ್ಗಟ್ಟಿನಲ್ಲಿ ಇದೆ. ನಾವು ಒಟ್ಟಾಗಿ ಕೆಲಸ ಮಾಡಿದರೆ ಯಾವ ಗುರಿಯೂ ಕೂಡ ಅಸಾಧ್ಯವಲ್ಲ. ಆದ್ದರಿಂದ ನಮ್ಮ ಯುವಕರು ಯುವತಿಯರು ಕೂಡ ಸಮಾಜದ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಿ ಸೇವಾ ಮನೋಭಾವನೆಯನ್ನು ಬೆಳೆಸಬೇಕು ಎಂದು ನಾನು ಮನವಿ ಮಾಡುತ್ತೇನೆ. ಈ ಸಂಸ್ಥೆ ಶಿಕ್ಷಣ, ಸಾಮಾಜಿಕ ಕಲ್ಯಾಣ ಹಾಗೂ ನಮ್ಮ ಸಂಸ್ಕೃತಿಯ ಪಾರಂಪರ್ಯವನ್ನು ಉಳಿಸುವ ಕೆಲಸಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಯುವಕರಿಗೆ ಮಾರ್ಗದರ್ಶನ ಹಾಗೂ ಅಗತ್ಯವಿರುವವರಿಗೆ ಸಹಾಯ ನೀಡುವಂಥ ಕಾರ್ಯಗಳು ಸಮಾಜದ ಅಭಿವೃದ್ಧಿಗೆ ಬಹಳ ಮುಖ್ಯ. ಇಂಥ ಒಳ್ಳೆಯ ಕೆಲಸಗಳಿಗೆ ನಾವು ಎಲ್ಲರೂ ಸಾಧ್ಯವಾದ ಮಟ್ಟಿಗೆ ಕೈ ಜೋಡಿಸಿದರೆ ನಮ್ಮ ಸಮುದಾಯ ಇನ್ನಷ್ಟು ಬಲವಾಗುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಹಾಲಿ ಅಧ್ಯಕ್ಷರಾದ ಶ್ರೀ ವೇದಕುಮಾರ್ ಮತ್ತು ಸಹಪಾಠಿಗಳು, ಆಡಳಿತ ಮಂಡಳಿ, ವಿವಿಧ ಸಬ್ ಕಮಿಟಿ ಸದಸ್ಯರು ತೋರಿಸುತ್ತಿರುವ ಶ್ರಮವನ್ನು ನಾನು ವಿಶೇಷವಾಗಿ ಪ್ರಶಂಸಿಸಲು ಬಯಸುತ್ತೇನೆ. ಸಮಾಜಕ್ಕಾಗಿ ಕೆಲಸ ಮಾಡುವುದು ಸುಲಭವಾದ ಕೆಲಸ ಖಂಡಿತ ಅಲ್ಲ. ಅದಕ್ಕೆ ಸಮಯ, ಶ್ರಮ, ಬದ್ಧತೆ ಮತ್ತು ತ್ಯಾಗ ಬೇಕಾಗುತ್ತದೆ. ನೀವೆಲ್ಲರೂ ಈ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿರುವುದಕ್ಕೆ ನನ್ನ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದ ಎಂ ವೇದಕುಮಾರ್ ಅವರ ಬಗ್ಗೆ ಸ್ವಲ್ಪ ಮಾತನಾಡಬೇಕಾಗ್ತದೆ. ಅವರು ತಮ್ಮ 20 ವರ್ಷಗಳ ಅಧ್ಯಕ್ಷಾವಧಿಯಲ್ಲಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹೆಣಗಿದ್ದಾರೆ. ಸಂಘಕ್ಕೆ ಅವರ ಬದ್ಧತೆ
ಪ್ರತಿದಿನ 5-6 ಗಂಟೆಗಳ ಡ್ಯೂಟಿ ಮಾಡಿದ್ದಾರೆ ಸಂಘಕ್ಕಾಗಿ. ಅಂದರೆ ತಮ್ಮ ಜೀವನದ ಸುಮಾರು 10 ವರ್ಷಗಳ ಆಯುಷ್ಯನ್ನು ಸಂಘಕ್ಕಾಗಿ ವ್ಯಯಿಸಿದ್ದಾರೆ. ಇದು ಯಾವುದೇ ಹಣಕಾಸಿನ ದೇಣಿಗೆಗಿಂತ ಮಿಗಿಲಾದದ್ದೆಂದು ಹೇಳಲು ನನಗೆ ಹೆಮ್ಮೆ ಆಗುತ್ತದೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಎಲ್ಲರಿಂದ. ನಾನು ಕೂಡ ಒಂದು ಟರ್ಮು ಈ ಸಂಘದ ಅಧ್ಯಕ್ಷನಾಗಿದ್ದೆ. ಆ ಸಮಯದಲ್ಲಿ ದೊಡ್ಡ ಕೆಲಸ ಏನು ಮಾಡಲಿಕ್ಕೆ ಆಗಲಿಲ್ಲ. ಅದರ ನಂತರ ನಾನು ಮನೆಯಲ್ಲೇ ಕುಂತಿದ್ದೆ. ಮನೆಯಲ್ಲೇ ಕುಂತವನನ್ನು ಪುನಃ ಈ ಸಂಘಕ್ಕೆ ಎಳೆದು ತಂದಿದ್ದು ಎಂ ವೇದಕುಮಾರ್, ಕೇಶವ್ ಪೂಜಾರಿ ಮತ್ತು ಎಂ ರಮೇಶಣ್ಣ. ಅದು ಎಷ್ಟು ದಿನ ಸಂಘದೊಂದಿಗೆ ಸಂಬಂಧ ಇತ್ತೋ ಅಷ್ಟು ದಿನ ಸಂಘದ ಒಳಿತಿಗಾಗಿ ಕೆಲಸ ಮಾಡಿದ್ದೇನೆ ಎಂಬ ಕೃತಾರ್ಥ ಭಾವನೆ ನನ್ನಲ್ಲಿದೆ. ಮೊದಲು 1 ಲಕ್ಷ ಕೊಟ್ಟಿದ್ದು ಅವ್ರು ಕೇಳಿ ಕೊಟ್ಟಿದ್ದು, ಅದರ ನಂತರ ಕೊಟ್ಟ 25 ಲಕ್ಷ ನಾನಾಗಿ ಮುಂದೆ ಕೊಟ್ಟಿದ್ದಾಗಿ ಹೇಳಿದ ಅದು ಖಂಡಿತ ಸತ್ಯ. ಒಂದು ಕೈಯಿಂದ ಕೊಟ್ಟದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದಂತೆ. ಆದರೆ ನಾವು ನಮ್ಮ ನಾಮಫಲಕವನ್ನು ಹಾಕ್ಕೊಂಡಿದ್ದೇವೆ, ಅದಕ್ಕೆ ಕ್ಷಮೆ ಇರಲಿ. ಸಂಘದ ಮಹಾದಾನಿಗಳಲ್ಲಿ ಹೆಚ್ಚಿನವರು ಮಂಗಳೂರು, ಉಡುಪಿ, ಕಾರ್ಕಳ ಮತ್ತಿತರ ತುಳು ಪರಿಸರದವರು ಕುಂದಾಪುರ ಮತ್ತು ಬೈಂದೂರು ಕಡೆಯವರಿಂದ ಹೇಳಿಕೊಳ್ಳುವಂಥ ದೊಡ್ಡ ದೇಣಿಗೆ ಏನು ಬಂದಿರಲಿಲ್ಲವಾಗಿತ್ತು. ಆದ್ದರಿಂದ ಅವಿಭಾಜಿತ ಕುಂದಾಪುರ ತಾಲೂಕಿನವರಾದ ನನ್ನಿಂದ ಒಂದು ಸಣ್ಣ ದೇಣಿಗೆ ಇರಲಿ ಅಂತ, ಮತ್ತು ಅದು ಇನ್ನೂ ಕೆಲವರಿಗೆ ಮಾದರಿಯಾಗಲಿ ಎಂಬ ಉದ್ದೇಶದಿಂದ ನಾವು ಕೊಟ್ಟಿರುವುದು ಎಂದು ಹೇಳಿಕೊಳ್ಳಲಿಕ್ಕೆ ಬಯಸ್ತೇನೆ. ಈ ಸಮಯದಲ್ಲಿ ಸಂಘದ ಮಹಾದಾನಿಗಳಾದ ಭೋಜರಾಜ್ ಸುವರ್ಣ, ಆನಂದ್ ಸುವರ್ಣ ಫ್ಯಾಮಿಲಿ, NT ಸಾಗರ್ ಆ್ಯಂಡ್ ಫ್ಯಾಮಿಲಿ, ಕೇಶವ್ ಪೂಜಾರಿ ಆ್ಯಂಡ್ ಫ್ಯಾಮಿಲಿ ಮತ್ತು ನನಗೆ ಗೊತ್ತಿಲ್ಲ ಅದೆಷ್ಟೋ ಜನರು ಕೂಡ ಈ ಸಂಘಕ್ಕೆ ತನುಮನದ ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ನಾನು ಇವತ್ತು ನೆನೆಸಲಿಕ್ಕೆ ಬಯಸ್ತೇನೆ. ಅದಲ್ಲದೆ ಸರ್ಕಾರದ ಲೆವೆಲಲ್ಲಿ MLA ಅವರು, MP ಗಳು ಮತ್ತು ಡಿಸ್ಟ್ರಿಕ್ಟ್ ಕಲೆಕ್ಟ್ರು, AC ಇವರೆಲ್ಲರೂ ಕೂಡ ನಮ್ಮ ಸಂಘಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ನಾನು ನೆನೆಸಲಿಕ್ಕೆ ಬಯಸ್ತೇನೆ. ಕೊನೆಯಲ್ಲಿ ಗೌರವ ಮತ್ತು ಸನ್ಮಾನ ನೀಡಿದ ಸಂಘದ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ಮಹಿಳಾ ಘಟಕಕ್ಕೆ, ಉಳಿದ ಎಲ್ಲ ಉಪಸಮಿತಿಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. I dedicate this felicitation to each and every member of Beloved Association of Bangalore. Thank you one and all. Jai Hind, Jai Karnataka. ಸಂಘದ ಮೇಲೆ ನಿಮ್ಮ ಅಭಿಮಾನ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ವಿಜಯ ಕೃಷ್ಣ ಸರ್. ಈ ವೇದಿಕೆಯಲ್ಲಿ ಪ್ರೇರಣೆ ಅಂತಲೇ ಹೇಳುವಂತಹ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ನಳಿನಾಕ್ಷಿ ಮೂಲು ಕನ್ನಡೋಡೆ ಪಾತ್ರೋಡು ಉಣ್ಣಾಗ ಕೆಲವರು ಕುಂದಾಪುರ ಹಂಚಿತಕ್ಕಲು ಏನಾಗಲೇ ತುಳು ಬರ್ಪುಜಿ ಬಾಕಿ ಜಾತ್ರೆ ಕಳಿತಕ್ಕಲೆ ಮಾತಾ ತುಳು ಬರ್ಕೊಂಡು ಆಂಡ ಮಾತೆಲ್ಲ ಕನ್ನಡೋಡು ಪಾತೇನೆ ರಾತ್ರದ ಯಾನ್ ಕೂಡ ಕನ್ನಡೋಡೆ ಪಾತೇನೆ ವೇದಿಕೆ ಮಿತ್ತಿತ್ತಿನ ಬೆನ್ನೇರೆಗ್ಲ ವೇದಿಕೆ ತಿರ್ತಿತ್ತಿನ ನಮ್ಮ ಆಹ್ವಾನಿತರು ಮಾತೆರೆಗ್ಲ ಎಂದ ಸೊಲ್ಮೆ ಹೆಣ್ಣು ಮಕ್ಕಳ ಬಗ್ಗೆ ನಾನೊಂದು ಚುಟುಕಾಗಿ ಹೇಳಬೇಕಂತ ಇದ್ದೇನೆ. ಮುಟ್ಟಾದ ಹೊಟ್ಟೆಯಲ್ಲಿ ಹುಟ್ಟಿದವರು ನಾವು, ಎದೆ ಹಾಲು ಉಣಿಸಿ ಅಮೃತ ನೀಡಿದವರು ಹೆಣ್ಣು, ನವ ಮಾಸ ಆಸರೆಯಾಗಿ ಬದುಕು ಕೊಟ್ಟವಳು ಹೆಣ್ಣು, ತಿಂಗಳ ನೋವು ಸಹಿಸಿ ಜನ್ಮ ನೀಡಿದವಳು ಹೆಣ್ಣು. ಓ ಹೆಣ್ಣೆ, ನಿನಗೆ 1000 ಕೋಟಿ ನಮಸ್ಕಾರಗಳು. ಈ ವೇದಿಕೆ ಮೇಲೆ ನನ್ನ ಬಹಳ ದಿನದ ಒಂದು ಕನಸು 100% ಹೆಣ್ಮಕ್ಳೇ ವಿಶೇಷ ಆಹ್ವಾನಿತರಾಗಿರಬೇಕು ಅಂತ. ಅದೇ ರೀತಿ ಈ ದಿನ ನಮ್ಮ ವೇದಕುಮಾರ್ ಅವರು 95% ಹೆಣ್ಮಕ್ಳನ್ನು ವೇದಿಕೆ ಮೇಲೆ ಇಟ್ಟಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಇದುವೇ ಮಹಿಳಾ ದಿನಾಚರಣೆ. ನಿಮಗೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು.
ವೇದ್ ಕುಮಾರ್ ಈ ವರ್ಷ ಏನೋ ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ, ಇಲ್ಲದ್ರೆ ಅವ್ರು ವೇದಿಕೆ ಕೆಳಗೇ ಇರೋದು. ಎಲ್ಲರೂ ನೀವು ಹೆಣ್ಮಕ್ಳೇ ನಡೆಸ್ಕೊಡಿ ಅಂತೇಳಿ ಈ ಒಂದು ದಿನ ಹೆಣ್ಮಕ್ಳಿಗೆ ಇಷ್ಟೊಂದು ಸ್ವಾತಂತ್ರ್ಯ ಕೊಟ್ಟವರು ಅಂದರೆ ಈ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯವರು. ಇವರೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಯನ್ನು ನಾನು ಸಲ್ಲಿಸ್ತೇನೆ. ನಾವು ಇವತ್ತು 50 ವರ್ಷದ ಹಿಂದೆ ನೋಡಿದ್ರೆ ನಾವೆಲ್ಲ BC ಅಮೀನ್ ಇದ್ದಾರೆ, ಆನಂದ್ ಸುವರ್ಣ ಅವರ ಹೆಂಡತಿ ಕೂಡ ಇದ್ದರು, ದೇವಕಿ ಸುವರ್ಣ ಕೂಡ, ಇನ್ನು ಗೋಪಾಲ್ ಕೃಷ್ಣ ಅವ್ರು ಬಂದಾರ ಇಲ್ಲ ಗೊತ್ತಿಲ್ಲ. ನಾವೆಲ್ಲ ಆ ಕಾಲದಿಂದ ಬಂದವರು. ನನಗೆ ಈಗ 84 ವರ್ಷ ವಯಸ್ಸು. ಆ ಕಾಲದಿಂದ ನಾವು ಪ್ರತಿ ವರ್ಷ ಆ್ಯನಿವರ್ಸರಿ ಮಾಡ್ತಾ ಇದ್ದೆವು. ಎಲ್ಲಿ ಅಂದರೆ ಟೌನ್ ಹಾಲಲ್ಲಿ. ನಾವೇನು ಅವಾಗ ಏನು ಕಷ್ಟದಲ್ಲಿ ಇರಲಿಲ್ಲ. ಹೊರಗಡೆ ಊರಿಂದ ಬಂದವರು ಎಲ್ಲರದ್ದು ಒಂದು ಪರಿಚಯ ಆಗಲಿ ಅಂತೇಳಿ ಒಂದು ಸಂಘ ಅವಾಗ ಕಟ್ಟಿದ್ದು 50 ವರ್ಷದ ಹಿಂದೆ. ಅದು ಭಾಳ ಚೆನ್ನಾಗಿ ನಡ್ಕೊಂಡೇ ಹೋಗ್ತಿತ್ತು. ಒಬ್ಬೊಬ್ಬರ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ, ಹೋಟ್ಲಲ್ಲಿ, ಹೀಗೆ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದವರು, ವ್ಯಾಪಾರಕ್ಕೆ ಅಂತ ಬಂದವರು ಎಲ್ಲರೂ ಸೇರಿ ಒಂದು ಸಂಘ ಕಟ್ಟಿದೆವು. ಅದು ಇವತ್ತಿನವರೆಗೂ ನಡೆಯೋದಕ್ಕೆ ಭಗವಂತ ನಾರಾಯಣ ಗುರುಗಳು ಆಶೀರ್ವಾದ ಕೊಟ್ಟಿರೋದಕ್ಕೆ ನಾನು ನಾರಾಯಣ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಈಗ 10-20 ವರ್ಷದಿಂದ ನಮ್ಮ ವೇದ್ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ. ಅತಿ ಹೆಚ್ಚಿನ ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಅಂದರೆ ಈ ಸಂಸ್ಥೆಯಲ್ಲಿ ವೇದ್ ಕುಮಾರ್ ಅವರು ಅಂತ ಅನಿಸ್ತೇನೆ ನನಗೆ. ವೇದ್ ಕುಮಾರ್ ಅವರು ಈಗ ಒಂದು 7-8 ತಿಂಗಳ ಹಿಂದೆ ಅವರೊಬ್ಬರೇ ಅಲ್ಲ, ಎಲ್ಲ ಕಾರ್ಯಕಾರಿ ಸಮಿತಿಯವರು, ಜನಾಂಗದವರು ಎಲ್ಲರೂ ಸೇರಿ 50ನೇ ವರ್ಷದ ಒಂದು ಹಬ್ಬವನ್ನು ಆಚರಿಸಿದ್ರು. ಅಂದರೆ ಇಡೀ ಬೆಂಗಳೂರು, ಇಡೀ ಕರ್ನಾಟಕವರು ಮೆಚ್ಚಬೇಕಾದಂಥ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಂದರೆ ಎಲ್ಲರೂ ಹೆಮ್ಮೆ ಪಡಬೇಕು. ಅರ್ಥಪೂರ್ಣಕವಾಗಿ ಮಾಡಿದ ಆ ಒಂದು ಕಾರ್ಯಕ್ರಮ ಎಲ್ಲರೂ ಮೆಚ್ಚಬೇಕಾಗಿದೆ. ಎಲ್ಲರಿಗೊಂದು ಮಾದರಿಯಾಗಿತ್ತು. ಏನು ನಮ್ಮ ಊರಿನ ಕೋಣ ಏನು, ನಮ್ಮ ಊರಿನ ಗದ್ದೆ ಏನು, ನಮ್ಮ ಊರಿನ ಹೆಂಗಸರ ಚಿತ್ರ ಏನು, ಒಳಗೆ ಕೂಡ ಬೇರೆ ಬೇರೆ ರೀತಿ ಇವೆಲ್ಲವೂ ನಮ್ಮ ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತದೆ. ಇದಕ್ಕೆಲ್ಲ ಕಾರಣ ಅಷ್ಟೊಂದು ಅದ್ಧೂರಿಯಾಗಿ ಅಷ್ಟೊಂದು ಚೆನ್ನಾಗಿ ಮಾಡೋದಕ್ಕೆ ನೀವೇ ಕಾರಣ, ನೀವೆಲ್ಲರೂ ಕಾರಣ, ಅಧ್ಯಕ್ಷರ ಕಾರಣ, ನೀವೆಲ್ಲರೂ ಕಾರಣ. ಹಣ ಅಂತೂ ಸುರಿದಾಗ ಬರ್ತಾಯಿತ್ತು ಅವರಿಗೆ. ಯಾರ ಹತ್ರನೂ ಅವರಷ್ಟು ಶ್ರಮಪಟ್ಟು ಕೇಳಿಲ್ಲ. ಪ್ರತಿಯೊಬ್ಬರೂ ಮುಂದೆ ಬಂದು ನಾ ಕೊಡ್ತೇನೆ, ನೀ ಕೊಡ್ತೇನೆ, ನಾ ಕೊಡ್ತೇನೆ, ನೀರು ಕೊಡ್ತೇನೆ ಅಂತ ಹೇಳಿ ಅಷ್ಟೊಂದು ಕೋಟಿ ಮೇಲೆ ದುಡ್ಡು ಒಟ್ಟಾಗಬೇಕಾದ್ರೆ ಈ ಬೆಲ್ಲ ಸಂಘಕ್ಕೆ ಎಷ್ಟು ಶಕ್ತಿ ಇರ್ಬೋದು, ಎಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದೀರಿ. ಅದರ ಹಿಂದೆ ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ವಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇದು ಮಹಿಳಾ ದಿನಾಚರಣೆ ಹೌದು, ಆದರೂ ನಾವು ಮಾಡಬೇಕಾದರೂ ಭಾಳಷ್ಟಿದ್ದಾವೆ. ಹಾಗೆಯೇ ನಾವು ಜನವರಿ 4ನೇ ತಾರೀಕಿಗೆ ಒಂದು ನಾರಿ ಶಕ್ತಿ ಅಂತ ಒಂದು ಸಮ್ಮೇಳನವನ್ನು ಕರ್ನಾಟಕ ಆಡಳಿತ ಮಹಿಳಾ ಸಂಘದ ಪರವಾಗಿ ಆಚರಿಸಿದೆ. ಅಲ್ಲಿ ಬಹಳಷ್ಟು ಜನ ಬಂದಿದ್ದರು. ನಾವು ಯಾವ ಒಂದು ಗಂಡಸರ ಸಹಾಯ ಇಲ್ಲದೆ ಅಷ್ಟೊಂದು ದೊಡ್ಡ ಕಟ್ಟಿನ ಒಂದು ಕಾರ್ಯಕ್ರಮ ನಡೆಸಿದ್ದೆವು. ನನ್ನ ಒಂದು ಆಸೆ ಇತ್ತು, ಹೆಣ್ಣು ಮಕ್ಕಳ